ಎಲ್ಲರಿಗೂ ನಮಸ್ಕಾರ. 1947ರ ಸ್ವಾತಂತ್ರ್ಯ ನಮ್ಮ ದೇಶಕ್ಕೆ ಬಂದ ರಾಜಕೀಯ ಸ್ವಾತಂತ್ರ್ಯವಾಗಿದೆ. ಪ್ರಸ್ತುತ ನಮ್ಮ ವ್ಯಕ್ತಿಗತ ಸ್ವಾತಂತ್ರ್ಯ ಮತ್ತು ಆಧ್ಯಾತ್ಮ ಸ್ವಾತಂತ್ರ್ಯದ ಕುರಿತಾಗಿ ನಾವು ನೆನಪು ಮಾಡಿಕೊಳ್ಳಬೇಕು, ಅದರ ಕುರಿತು ಆಲೋಚಿಸಬೇಕು ಎಂದಿದ್ದಾರೆ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ. ಧ್ಯಾನ ಜೀವನ ಸೇರಿದಂತೆ ಎಲ್ಲವನ್ನೂ ಸಹ ನಾವು ಸ್ವತಂತ್ರವಾಗಿ ಅರಿತುಕೊಳ್ಳಬೇಕು. ನಮ್ಮ ವ್ಯಕ್ತಿಗತ ಆತ್ಮದ ಸಾರ್ವಭೌಮತೆಯನ್ನು ನಾವು ಗುರುತಿಸಿಕೊಳ್ಳಬೇಕು. ಹಾಗೆ ನಮ್ಮನ್ನು ನಾವು ಅರಿತ ದಿನವೇ ನಿಜವಾದ ಸ್ವಾತಂತ್ರ್ಯ ದಿನೋತ್ಸವ. ವ್ಯಕ್ತಿಗತ ಜೀವನದಲ್ಲಿ ಪ್ರತಿಯೊಬ್ಬರೂ ಸಹ ಈ ಸ್ವಾತಂತ್ರ್ಯದ ಪರಿಕಲ್ಪನೆ ತಿಳಿದುಕೊಳ್ಳಬೇಕು ಎಂದಿದ್ದಾರೆ ಪತ್ರಿಜಿ. ಪ್ರತಿನಿತ್ಯವೂ ನಾವು ಒಂದು ವಿಷಯವನ್ನು ನೆನಪಿಸಿಕೊಳ್ಳಬೇಕು. ಅದೇನೆಂದರೆ, ನಾವು ಯಾರ ಅಧೀನರೂ ಅಲ್ಲ, ನಾವು ಯಾವುದರ ಅಧೀನವೂ ಇಲ್ಲ. ನಾವು ಎಲ್ಲರಿಂದಲೂ ಎಲ್ಲದರಿಂದಲೂ ಸ್ವತಂತ್ರರಿದ್ದೇವೆ. ಹುಟ್ಟಿನ ಮುಂಚಿನಿಂದಲೂ ಸಹ ನಾವು ಸ್ವತಂತ್ರರಾಗಿ ಇದ್ದೇವೆ. ಹುಟ್ಟುವಾಗಲೂ ಈ ದೇಹ ಬಿಟ್ಟ ನಂತರವೂ ಸಹ ನಾವು ಸ್ವತಂತ್ರರೇ. ಯಾವ ದೇವರೂ ಸಹ ನಮ್ಮನ್ನು ಸೃಷ್ಟಿಸಿಲ್ಲ, ಯಾವ ದೇವರ ಅಧೀನದಲ್ಲಿಯೂ ಸಹ ನಾವು ಇಲ್ಲ, ಅಥವಾ ಯಾರ ಅಧೀನದಲ್ಲಿಯೂ ಇಲ್ಲ, ಅಥವಾ ಯಾರ ನಿಯಂತ್ರಣದಲ್ಲಿಯೂ ಸಹ ಇಲ್ಲ. ನಾವು ಸ್ವತಂತ್ರವಾಗಿ ಇದ್ದೆವು, ಸ್ವತಂತ್ರವಾಗಿ ಇದ್ದೇವೆ ಮತ್ತು ಸ್ವತಂತ್ರವಾಗಿಯೇ ಇರುತ್ತೇವೆ. ನಾವು ಎಂದೆಂದಿಗೂ ಸ್ವತಂತ್ರರೇ ಎಂದಿದ್ದಾರೆ ಪತ್ರಿಜಿ. ನಮ್ಮ ಈ ಭೂಲೋಕದ ಜೀವನವು ನಮ್ಮದೇ ಯೋಜನೆ ಆಗಿದೆ. ಈ ಕುರಿತು ಪತ್ರಿಜಿಯವರು ಹೀಗೆ ಬೋಧಿಸಿದ್ದಾರೆ: ನಾವು ಸ್ವತಂತ್ರವಾಗಿ ಸ್ವಯಂ ಇಚ್ಛೆಯಿಂದ ಈ ಭೂಮಿಯಲ್ಲಿ ಹುಟ್ಟಿದ್ದೇವೆ. ನಾವು ಎಲ್ಲವನ್ನು ಆಲೋಚಿಸಿ ಯೋಜಿಸಿಯೇ ಇಲ್ಲಿ ಅರಿವಿನಿಂದ ಹುಟ್ಟಿದ್ದೇವೆ. ನಮ್ಮ ಜನ್ಮವನ್ನು ನಮ್ಮ ತಂದೆ ತಾಯಿಗಳನ್ನು ನಾವೇ ಆಯ್ಕೆ ಮಾಡಿಕೊಂಡಿದ್ದೇವೆ. ಅಷ್ಟೇ ಅಲ್ಲದೆ ನಮ್ಮ ಇಷ್ಟದ ಪ್ರಕಾರವಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ. ಯಾರೋ ನಮ್ಮನ್ನು ಇಲ್ಲಿಗೆ ಕಳುಹಿಸಿಕೊಟ್ಟಿಲ್ಲ. ಹಾಗೆಯೇ ನಮ್ಮ ಈ ಸಂಸಾರವನ್ನು ಕೂಡ ನಾವು ಸ್ವತಂತ್ರವಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ. ಈ ಜನ್ಮಕ್ಕೆ ನಾವು ಸ್ವತಂತ್ರವಾಗಿ ಬಂದಿದ್ದೇವೆ. ಹೀಗೆ ಎಲ್ಲವನ್ನೂ ತಿಳಿದುಕೊಂಡು ನಾವು ಬಂದಿದ್ದರೂ ಸಹ ಇಲ್ಲಿಗೆ ಬಂದ ನಂತರ ಅದೆಲ್ಲವನ್ನೂ ನಾವು ಮರೆತು ಹೋಗಿದ್ದೇವೆ. ಇದು ಈ ಜಗದ ನಿಯಮ. ಇಲ್ಲಿಗೆ ಬಂದ ಮೇಲೆ ಇವೆಲ್ಲವೂ ಮರೆತು ಹೋಗುತ್ತವೆ ಎಂದು ತಿಳಿದುಕೊಂಡೇ ನಾವು ಇಲ್ಲಿಗೆ ಬಂದಿದ್ದೇವೆ. ಹಾಗೆ ಮರೆತಿರುವ ಎಲ್ಲವನ್ನೂ ಈಗ ಮರು ನೆನಪಿಸಿಕೊಂಡು ನಮ್ಮ ಸ್ವಾತಂತ್ರ್ಯವನ್ನು ಮತ್ತೆ ಗುರುತಿಸಿಕೊಳ್ಳುವುದೇ ಈ ಜೀವನದ ಉದ್ದೇಶ. ಈ ಧ್ಯಾನದ ನಿಜವಾದ ಉದ್ದೇಶ ಇದೇ ಆಗಿದೆ. ಯಾವಾಗ ನಮ್ಮ ಜೀವನದಲ್ಲಿ ಧ್ಯಾನ ಎಂಬುದು ಪ್ರವೇಶಿಸುತ್ತದೆಯೋ ಆಗ ಓಹೋ, ನನ್ನ ಹುಟ್ಟಿನ ಮುಂಚೆಯೂ ಕೂಡ ನಾನು ಸ್ವತಂತ್ರವಾಗಿಯೇ ಇದ್ದೆ, ನಾನು ಹುಟ್ಟಿದ ಸಂದರ್ಭದಲ್ಲಿ ಸ್ವತಂತ್ರನಾಗಿಯೇ ಇದ್ದೇನೆ. ಇದು ಆಶ್ಚರ್ಯವನ್ನು ತರಿಸುವಂತಹ ಮಾತು. ನಾನು ಈ ಸಮಾಜಕ್ಕೆ ಅಧೀನ ಎಂದುಕೊಂಡಿದ್ದೆ, ಆ ಭಗವಂತನಿಗೆ ಅಧೀನ ಎಂದುಕೊಂಡಿದ್ದೆ. ಆದರೆ ನಾನು ಎಂದೆಂದಿಗೂ ಕೂಡ ಸ್ವತಂತ್ರವಾಗಿಯೇ ಇದ್ದ ವ್ಯಕ್ತಿಯಾಗಿದ್ದೇನೆ ಎಂದು ತಿಳಿದು ನಮಗೆ ಆಶ್ಚರ್ಯ ಉಂಟಾಗುತ್ತದೆ. ಹೀಗೆ ಧ್ಯಾನದಿಂದ ಒಬ್ಬ ವ್ಯಕ್ತಿ ತನ್ನ ಸ್ವತಂತ್ರವನ್ನು ತಾನೇ ಅರಿತುಕೊಳ್ಳುತ್ತಾನೆ. ಧ್ಯಾನದಿಂದಲೇ ತನ್ನ ಸ್ವಾತಂತ್ರ್ಯವನ್ನು ಸ್ಪರ್ಶಿಸುತ್ತಾನೆ ಎನ್ನುತ್ತಾರೆ ಪತ್ರಿಜಿ. ಎಲ್ಲಿ ಅವಲಂಬನೆ ಎಂಬುದು ಇರುವುದಿಲ್ಲವೋ ಅದೇ ನಿಜವಾದ ಸ್ವಾತಂತ್ರ್ಯ. ಇದು ಬಹಳ ವಿಶೇಷವಾದ ವಿಷಯ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಅವಲಂಬಿಸುವುದು ಸಲ್ಲದು. ಒಂದು ಗುಂಪು ಮತ್ತೊಂದು ಗುಂಪಿನ ಮೇಲೆ ಅವಲಂಬಿಸುವಂತಿಲ್ಲ. ಒಂದು ದೇಶ ಮತ್ತೊಂದು ದೇಶದ ಮೇಲೆ ಅವಲಂಬಿಸುವುದು ಸರಿಯಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ಸ್ವತಂತ್ರವಾಗಿರಬೇಕು. ಆತ ಅವಲಂಬಿ ಅಲ್ಲ, ಆತ ಸ್ವತಂತ್ರ. ನಾವು ಇಲ್ಲಿ ಈ ಪ್ರಪಂಚದಲ್ಲಿ ಒಟ್ಟಾಗಿ ಬದುಕುತ್ತಿದ್ದೇವೆ, ಆದರೆ ಪರಸ್ಪರ ಅವಲಂಬನೆ ಎಂಬುದು ಇಲ್ಲಿ ಇಲ್ಲ. ಒಬ್ಬ ವ್ಯಕ್ತಿ ಅಥವಾ ಇಬ್ಬರು ವ್ಯಕ್ತಿಗಳು ಪರಸ್ಪರ ಸ್ವತಂತ್ರವಾಗಿ ಸಂತೋಷವಾಗಿ ಇಲ್ಲಿ ಬದುಕಬಹುದು. ಹಾಗೆ ಬದುಕುವುದೇ ಈ ಭೂಲೋಕದಲ್ಲಿನ ಈ ಜೀವನದ ಗುರಿ. ಇದೇ ಪತ್ರಿಜಿಯವರು ನಮಗೆ ಸ್ವಾತಂತ್ರ್ಯೋತ್ಸವ ದಿನದಂದು ನೀಡಿರುವ ಆಧ್ಯಾತ್ಮಿಕ ಸ್ವಾತಂತ್ರ್ಯ ಕುರಿತಾದ ಮಹೋನ್ನತ ಸಂದೇಶವಾಗಿದೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.
ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್ ಆ್ಯಂಡ್ ಮೈ ಡಿಯರ್ ಗಾಡ್ಸ್, ಎಲ್ರಿಗೂ ಶುಭೇಚ್ಛಾ, ಹ್ಯಾಪಿ ಥಾಟ್ಸ್. ಇವತ್ತು ಇಂಡಿಪೆಂಡೆನ್ಸ್ ಡೇ. 77 ಇಯರ್ಸ್ ಆಗೋಯ್ತು ನಮ್ಮ ಭಾರತ ದೇಶಕ್ಕೆ ಇಂಡಿಪೆಂಡೆನ್ಸ್ ಸಿಕ್ಕಿ, ಸ್ವಾತಂತ್ರ್ಯ ಅನ್ನೋದು ಸಿಕ್ಕಿ. ಆದರೆ ನಿಜವಾಗಲೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ ಅಂತ ಆಧ್ಯಾತ್ಮಿಕವಾಗಿ ನೋಡೋಣ. ನಮ್ಮ ಪತ್ರಿಜಿಯವರು ಏನು ಹೇಳ್ತಾರೆ, ಯಾವಾಗ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋಲ್ವೋ ಆಗ ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಿದಂಗೆ. ಜೊತೆ ಇರಬೇಕು, ಎಲ್ಲರ ಜೊತೆ ಇರಬೇಕು, ಹ್ಯಾಪಿಯಾಗಿ ತುಂಬ ವಂಡರ್ಫುಲ್ ಆಗಿರುತ್ತೆ ಡೇಸ್. ಆದರೆ ಡಿಪೆಂಡ್ ಆದರೆ ಮಾತ್ರ ತುಂಬ ಹಾರಿಬಲ್ ಆಗಿರುತ್ತೆ ಲೈಫು. ಸೊ ಆ ಇಂಡಿಪೆಂಡೆನ್ಸ್ ಬೇಕು ಅಂತಂದರೆ ಡಿಪೆಂಡ್ ಆಗೋದನ್ನು ಬಿಡಿ. ಡಿಪೆಂಡ್ ಆಗಬಾರ್ದು ಅಂತಂದರೆ ಫಸ್ಟ್ ನಾವು ಧ್ಯಾನ ಮಾಡಬೇಕು, ನಾವು ಮತ್ತು ನಮ್ಮ ಸುತ್ತಮುತ್ತ ಇರೋರು ಕೂಡ ಧ್ಯಾನ ಹೇಳ್ಕೊಡ್ಬೇಕು. ಯಾಕಂದರೆ ಅವರು ಕೂಡ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ ಇರೋ ಥರ ಇರಬೇಕು. ಆ ರೀತಿ ಅಂತ ನಮಗೆ ಫಿಸಿಕಲಿ, ಮೆಂಟಲಿ, ಫೈನಾನ್ಷಿಯಲಿ, ಸೋಷಿಯಲಿ, ಇಮೋಷ್ನಲಿ, ಸ್ಪಿರಿಚುವಲಿ ಆಲ್ ರೌಂಡ್ ಇಂಡಿಪೆಂಡೆನ್ಸ್ ನಮಗೆ ಬೇಕು ಅಂತಂದರೆ ಧ್ಯಾನ ಚೆನ್ನಾಗಿ ಮಾಡಬೇಕು. ನಮ್ಮ ಕೆಲಸಗಳು ಮಾಡ್ಕೊತ ನಾವು ಮತ್ತು ಧ್ಯಾನ ಪ್ರಚಾರ ಅದೆಲ್ಲ ಕೂಡ ಮಾಡ್ಕೊಂಡು ಹೋಗಬೇಕು ಅಂತ ನಮಗೆ ಪತ್ರಿಜಿಯವರು ಹೇಳಿದ್ದಾರೆ. ಸರ್ಶಿಜಿಯವರು ಏನು ಹೇಳ್ತಾರೆ, ಫಸ್ಟು ಒಂದು 15 ಡೇಸ್ ತೊಗೊಳ್ಳಿ ಅಂದರು. ಅದರಲ್ಲಿ 5 ಡೇಸು ನೀವು ದೃಶ್ಯಗಳನ್ನ ನೋಡಿಬಿಟ್ಟು ಎಲ್ಲಿ ಅಟ್ಯಾಚ್ಮೆಂಟ್ ಇಲ್ವೋ, ನಮ್ಮ ಒಳಗಡೆ ಡಿಟ್ಯಾಚ್ಮೆಂಟ್ ಇರಬೇಕಲ್ವ, ಅದರಿಂದ ಅಟ್ಯಾಚ್ಮೆಂಟ್ ಇಲ್ಲದೆ ಯಾವ ದೃಶ್ಯದ ಬಗ್ಗೆನೂ ಚೆನ್ನಾಗಿಲ್ಲ ಆ ಥರ ಏನೂ ಇಲ್ಲದೆ ಆ ರೀತಿ ಯಾವಾಗ ನೀವು ಪ್ರಾಕ್ಟೀಸ್ ಮಾಡ್ತಿರೋ ಆಗ ಒಂದು ಸ್ವಲ್ಪ ನೀವು ಇಂಡಿಪೆಂಡೆಂಟ್ ಆಗಿದ್ದಂಗೆ. ಮತ್ತು ಶಬ್ದಗಳ ವಿಚಾರದ ಅಂದರೆ ಮಾತುಗಳು, ಮಾನ ಅವಮಾನ, ಬೈತಾರೆ, ಹೊಗಳ್ತಾರೆ, ಎಲ್ಲ ವಿಚಾರ ನಡೀತಾ ಇರುತ್ತೆ. ನಮ್ಮ ಟಿ ವಿನೂ ನೋಡ್ತಾ ಇರ್ತೀವಿ ಅಲ್ವಾ. ಪ್ರತಿಯೊಂದಕ್ಕೂ ಕೂಡ ಯಾವುದಕ್ಕೂ ಅಟ್ಯಾಚ್ಮೆಂಟ್ ಇಲ್ಲದೆ ಕೇಳಿಸ್ಕೋಬೇಕು, ಬರ್ತಾ ಇರಬೇಕು, ಹೋಗ್ತಾ ಇರಬೇಕು. ಆ ರೀತಿ ಆ ಲೆವೆಲಲ್ಲಿ ನಾವು ಇರಬೇಕು. ಕಂಪ್ಲೇಂಟ್, ನೋ ಜಡ್ಜ್ಮೆಂಟ್, ನೋ ಇಂಟರ್ಫಿರೆನ್ಸ್, ನೋ ವೈಲೆನ್ಸ್ ಅಂತ ಪತ್ರಿಜಿ ಅದಕ್ಕೆ ಹೇಳಿದ್ದು. ಅದಕ್ಕೋಸ್ಕರ ಅದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿ ಅಂತ ಸರ್ಶಿಜಿಯವರು ಹೇಳಿದ್ದಾರೆ. ನೆಕ್ಸ್ಟ್ 5 ಡೇಸ್ ನೀವೇನು ಮಾಡಬೇಕು, ಆಲೋಚನೆಗಳ ಮೇಲೆ ಗಮನ ಕೊಡಿ. ನಿಮ್ಮ ಆಲೋಚನೆ ಕೂಡ ಎಲ್ಲೇ ಅಂಟ್ಕೋಬಾರ್ದು. ಅವ್ರು ಹಂಗಂದ್ರು, ಇವ್ರು ಹೆಂಗಂದ್ರು, ಈ ರೀತಿ ಮಾತಾಡಿದ್ರು, ಆ ರೀತಿ ಮಾತಾಡಿದ್ರು, ಯಾವ ವಿಚಾರಗಳು ಅಂಟ್ಕೋಬಾರ್ದು. ಆಗ ನಿಮಗೆ ಅಟ್ಯಾಚ್ಮೆಂಟ್ ಅಂದರೆ ಏನು ಅನ್ನೋದು ಗೊತ್ತಾಗತ್ತೆ. ಆದ್ದರಿಂದ ನಾವು ಇನ್ಮೇಲೆ ಇದೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬರೋಣ. ನಿಜವಾದ ಇಂಡಿಪೆಂಡೆನ್ಸ್ ಏನು ಅಂತ ನಾವು ತಿಳ್ಕೊಳ್ಳೋಣ. ಉದ್ಧರೇನ ಆತ್ಮನ ಬಂದ್ರಲ್ವ, ನಮ್ಮ ಆತ್ಮ ಉದ್ಧಾರ ನಾವು ಮಾಡ್ಕೊಳ್ಳೋಣ. ಅಪೋದೀಪೋ ಭವ ಅಂತ ಹೇಳಿದ್ದಾರೆ ಗೌತಮ ಬುದ್ಧ ಕೂಡ. ಸೊ ಅದಕ್ಕೆ ಕೂಡ ನಾವು ಪ್ರಾಕ್ಟೀಸ್ ಮಾಡಿಕೊಳ್ಳೋಣ. ಮತ್ತು ಗುರುಗಳು ಹೇಳಿರೋ ಒಳ್ಳೆಯ ವಿಚಾರಗಳೆಲ್ಲ ನಾವು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಅದರಲ್ಲಿ ಅವರು ಹೇಳಿಕೊಟ್ಟಿರೋಂಥ ಮಾರ್ಗದಲ್ಲಿ ನಡೆಯೋಣ. ನಮ್ಮ ಜೀವನವನ್ನು ಧನ್ಯ ಮಾಡಿಕೊಳ್ಳೋಣ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಇದೇ ಆಗಸ್ಟ್ 15ನೇ ತಾರೀಕು 78ನೇ ಸ್ವತಂತ್ರ ದಿನಾಚರಣೆಯನ್ನು ನಮ್ಮ ಭಾರತ ದೇಶದಲ್ಲಿ ಆಚರಿಸಲಾಗ್ತಾ ಇದೆ. ನಿಮ್ಮ ದೇಶವನ್ನು ನೀವೇ ಆಳ್ಕೊಳ್ಳಿ ಅಂತ ನಮ್ಮ ದೇಶನ ಬಿಟ್ಟು ಆಂಗ್ಲರು ಅವ್ರ ದೇಶಕ್ಕೆ ಹೊರಟೋದ್ರು. ನಾವೆಲ್ಲ ನಿಜವಾದ ಅರ್ಥದಲ್ಲಿ ಸರ್ವ ಸ್ವತಂತ್ರರಾದ್ವಾ, ಹೌದು ಅನ್ನೋದಾದರೆ ಯಾವ ವಿಚಾರದಲ್ಲಿ, ಇಲ್ಲ ಅನ್ನೋದಾದರೆ ಯಾವ ವಿಚಾರದಲ್ಲಿ ಅನ್ನೋದನ್ನು ನಮಗೆ ನಾವೇ ಕೇಳ್ಕೊಳ್ಬೇಕು. ಆಧ್ಯಾತ್ಮದಲ್ಲಿ ಸ್ವಾತಂತ್ರ್ಯತೆ ಅನ್ನೋ ವಿಚಾರಕ್ಕೆ ಬಂದಾಗ ಪತ್ರಿ ಸರ್ ಹೇಳ್ತಾ ಇದ್ದಿದ್ದು ನೆನಪಾಗುತ್ತೆ. ಆಧ್ಯಾತ್ಮದಲ್ಲಿರೋ ಅಷ್ಟು ಸ್ವಾತಂತ್ರ್ಯತೆ ಪ್ರಾಪಂಚಿಕತೆಯಲ್ಲಿಲ್ಲ. ದೇಹದ ರೂಪದಲ್ಲಿರೋ ಮಾನವನಿಗಿಂತ ದೇಹದಲ್ಲಿರೋ ಆತ್ಮನಿಗೆ ಸ್ವತಂತ್ರ ಜಾಸ್ತಿ. ಹೊಸ ಅನುಭವ ಬೇಕು ಅಂತ ಅನ್ನಿಸ್ದಾಗ ಭೂಲೋಕಕ್ಕೆ ಬರೋಕ್ಕೆ ಸಿದ್ಧವಾಗ್ಬೋದು, ದೇಹ ಪಡ್ಕೋಬೋದು, ತಾಯಿಯನ್ನು ಆಯ್ಕೆ ಮಾಡ್ಕೋಬೋದು, ತನ್ನ ಜೀವನವನ್ನು ತಾನೇ ರೂಪಿಸ್ಕೊಳ್ಬೋದು. ತಾನು ಯಾವಾಗ ಭೂಲೋಕವನ್ನು, ತಾನಿದ್ದ ದೇಹವನ್ನು ಬಿಡಬೇಕು, ಹೇಗೆ ಬಿಡಬೇಕು, ಯಾವಾಗ ವಾಪಸ್ ಬರಬೇಕು ಅನ್ನೋದನ್ನು ನಿರ್ಧರಿಸುವಂಥ ಸ್ವಾತಂತ್ರ್ಯ ಆತ್ಮಗಳಿಗಿವೆ. ಆದರೆ ಭೂಸ್ಪರ್ಶವಾದ ತಕ್ಷಣ ಈ ಭೂಮಿಯ ಅತಿ ಕಡಿಮೆ ಪ್ರಕಂಪನ ಅಂದರೆ ಫ್ರೀಕ್ವೆನ್ಸಿ ಕಡಿಮೆ ಇರೋದರಿಂದ ಆ ಆಯ್ಕೆಗಳೆಲ್ಲ, ನಿಯೋಜನೆಗಳೆಲ್ಲ ಮರೆಯಾಗಿಬಿಡುತ್ತೆ. ಅವುಗಳನ್ನೆಲ್ಲ ತಿಳ್ಕೊಳ್ಳೋಕ್ಕೆ ಮತ್ತೆ ರಿಟ್ರೀವ್ ಮಾಡ್ಕೊಳ್ಳೋಕ್ಕೆ ಒಂದೇ ದಾರಿ ಇರೋದು ಆಧ್ಯಾತ್ಮಿಕ ಮಾರ್ಗ. ಆಧ್ಯಾತ್ಮಿಕ ಅರಿವಿನಲ್ಲಿ ಜೀವಿಸೋ ಮೂಲಕ, ಆತ್ಮಜ್ಞಾನದ ಮೂಲಕ ಅವನ್ನೆಲ್ಲ ರಿಟ್ರೀವ್ ಮಾಡ್ಬೋದು ಅಂತ ಪತ್ರಿ ಸರ್ ಹೇಳ್ತಾ ಇದ್ರು. ಆಧ್ಯಾತ್ಮಿಕತೆಯ ಅರಿವಿನಲ್ಲಿ ಜೀವಿಸೋದು ಅಂದ್ರೇನು, ಹೇಗೆ, ನಾನು ಆತ್ಮ ಪದಾರ್ಥ ಅಂತ ಅರ್ಥ ಮಾಡ್ಕೊಳ್ಳೋದು, ನಮ್ಮ ಪೂರ್ವ ಜನ್ಮಗಳನ್ನು ನಾವೇ ದಿವ್ಯ ಚಕ್ಷುಗಳಿಂದ ತಿಳ್ಕೊಂಡು ತಿದ್ದುಕೊಳ್ಳೋದು ನಮ್ಮ ತಪ್ಪುಗಳನ್ನು, ನನ್ನ ವಾಸ್ತವಕ್ಕೆ ನಾನೇ ಕಾರಣ, ನನ್ನ ಸ್ಥಿತಿಗತಿಗಳಿಗೆ ನಾನೇ ಹೊಣೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು, ನನ್ನ ಮನಸ್ಸನ್ನು ನಾನೇ ಹಿಡಿತದಲ್ಲಿಟ್ಕೊಂಡು ಆಧ್ಯಾತ್ಮಿಕವಾಗಿ ಮುನ್ನಡೆಯೋದು, ನನ್ನ ಆತ್ಮದ, ನನ್ನ ಜೀವನದ ಉದ್ದೇಶವನ್ನು ತಿಳ್ಕೊಂಡು ಸತ್ಕರ್ಮಗಳಲ್ಲಿ ತೊಡಗೋದು, ಬುದ್ಧಿ ಮತ್ತು ವಿವೇಕದಿಂದ ತೀರ್ಮಾನ ತಗೊಳ್ಳೋದು, ಎಲ್ಲ ಜೀವಿಗಳ ಜೊತೆ ಬೆರೆತು ಜೀವಿಸೋದು ಮುಂತಾದವು ಇವೇನಿದೆಯೋ ಇವೆಲ್ಲನೂ ಒಳ್ಳೆಯದೇನೆ. ಆಧ್ಯಾತ್ಮಿಕತೆ ಅಂದರೆ ಏನು, ಅರಿವು ಅಂದರೆ ಏನು ಅಂತ. ಈ ರೀತಿಯ ಜೀವನ ಜೀವಿಸಬೇಡ ಅಂತ ಯಾರು ನಮ್ಮನ್ನು ತಡೆದಿದ್ದಾರೆ? ಯಾರೂ ತಡೆಯೋಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನಿಗಿರೋ ಅಷ್ಟು ಸ್ವತಂತ್ರ
ಯಾವ ಜೀವಿಗೂ ಇಲ್ಲ. ತಾನು ಆತ್ಮ ಅನ್ನೋ ತಿಳುವಳಿಕೆ ಇಲ್ಲದೆ ಇರೋನು, ಆತ್ಮಜ್ಞಾನ ಇಲ್ಲದೆ ಇರೋನನ್ನು ಅಜ್ಞಾನಿ ಅಂತ ಪತ್ರಿಸರ್ ಕರೀತಾ ಇದ್ರು. ಹಾಗಾದ್ರೆ ಈ ಆತ್ಮಜ್ಞಾನ ಹೇಗೆ ಸಿಕ್ಕುತ್ತೆ, ಎಲ್ಲಿ ಸಿಗುತ್ತೆ ಅಂದರೆ ಆನಾಪಾನಸತಿ ಧ್ಯಾನದಿಂದ ಸಿಗುತ್ತೆ. ನಮ್ಮ ಉಸಿರನ್ನ ನೋಡೋಕ್ಕೆ, ನನ್ನ ಉಸಿರಿನ ಜೊತೆ ಇರೋಕ್ಕೆ ಯಾರ ಅಭ್ಯಂತರನೂ ಇಲ್ಲ. ಆತ್ಮ ನಮ್ಮ ದೇಹದಲ್ಲಿರೋವರೆಗೂ ನಮ್ಮ ದೇಹದಲ್ಲಿ ಉಸಿರಾಟ ಇರುತ್ತೆ, ಪ್ರಾಣ ಇರುತ್ತೆ. ಪ್ರಾಣ ಇರೋವರೆಗೂ ಉಸಿರಾಟ ಇರುತ್ತೆ, ಉಸಿರಾಟ ಇರೋವರೆಗೂ ಆತ್ಮ ಇರುತ್ತೆ. ಈ ಆತ್ಮನ ಬಗ್ಗೆ, ತನ್ನ ಹಿಂದಿನ ಜನ್ಮಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯ. ಸರ್ವ ಸ್ವತಂತ್ರರಾಗಿ ನಮ್ಮ ಉಸಿರಾಟವನ್ನು ನಾವು ಗಮನಿಸೋ ಮೂಲಕ. ಅದಕ್ಕೆ ಯಾರ ಅಡೆತಡೆಯೂ ಇಲ್ಲ, ಯಾರ ನಿಯಂತ್ರಣದಲ್ಲೂ ಇಲ್ಲದೆ ಇರೋದು ನಮ್ಮ ಉಸಿರಾಟ ಮಾತ್ರ. ಈ ಉಸಿರಾಟದಲ್ಲಿ ಜೀವ ಇದೆ, ಜೀವನ ಇದೆ, ಆತ್ಮನ ಬೆಳವಣಿಗೆ ಇದೆ, ಮುಕ್ತಿ ಮೋಕ್ಷ ಇದೆ. ಮಾನವರಾದ ನಾವು ಆ ಭಗವಂತ ನಮಗೆ ಕೊಟ್ಟಿರುವಂಥ ಸರ್ವ ಸ್ವತಂತ್ರವನ್ನು ದುರುಪಯೋಗ ಪಡಿಸ್ಕೊಂಡು ಆತ್ಮಜ್ಞಾನವಿಲ್ಲದೆ, ಕರ್ಮ ಸಿದ್ಧಾಂತದ ಅರಿವಿಲ್ಲದೆ ಪುನರ್ಜನ್ಮ ಚಕ್ರದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀವಷ್ಟೇ. ಆಧ್ಯಾತ್ಮಿಕ ಮಾರ್ಗದ ಮೂಲಕ ಮಾತ್ರ ನಮ್ಮ ಕುತಂತ್ರ ಮನಸ್ಸು ಮತ್ತು ಕುತಂತ್ರ ಬುದ್ಧಿಯ ಮೂಲಕ ಅತಂತ್ರವಾಗಿರುವಂಥ ನಮ್ಮ ಜೀವನವನ್ನು ಉಸಿರಿನ ತಂತ್ರದ ಮೂಲಕ ಸರಿಪಡಿಸ್ಕೊಂಡು ಕರ್ಮಚಕ್ರದಿಂದ ಸ್ವತಂತ್ರರಾಗಬಹುದು ಅಂತ ಹೇಳ್ತಾ PMC ಕನ್ನಡ ವಾಹಿನಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ಗುರುಗಳಾದ ಪತ್ರಿಸರ್ಗೆ ಕೃತಜ್ಞತಾಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಇವತ್ತಿನ ದಿನ ನಮ್ಮ ದೇಶದ ಸ್ವಾತಂತ್ರ್ಯದ ಬಗ್ಗೆ ಒಂಚೂರು ಹರ್ಷವನ್ನು ಪ್ರಕಟಿಸೋಣ. ಆಗಸ್ಟ್ 15 ತಾರೀಕು ಬರ್ತಾ ಇದೆ. ಆ ದಿನ ನಮ್ಮ ದೇಶಕ್ಕೆ ಮುಕ್ತಿ ಬಂದಿದೆ. ವಿಮೋಚನವನ್ನು ನೀಡಿದ್ದಂತಹ ದೇಶದ ಸ್ವಾತಂತ್ರ್ಯ ಯೋಧರಿಗೆ ಎಲ್ಲರಿಗೂ ಕೂಡ, ಮುಖ್ಯವಾಗಿ ಮಹಾತ್ಮ ಗಾಂಧಿ ಅವರಿಗೆ, ಅವರ ತಂಡಗೆ, ಸ್ವಾತಂತ್ರ್ಯವನ್ನು ಪಡೀಲಿಕ್ಕೆ ಕಷ್ಟಪಟ್ಟಿದ್ದ ಎಲ್ಲರಿಗೂ ಕೂಡ, ಮಹನೀಯರಿಗೆ ನಮ್ಮ ನಮನಗಳು ತಲುಪಿಸೋಣ. ಆದರೆ ಒಂದು ನನಗೆ ತಿಳಿದು ಬರ್ತಾ ಇದೆ, ಏನಂದ್ರೆ ಇನ್ನೂ ದೇಶದಲ್ಲಿ ಶಾಂತಿ ಇಲ್ಲ, ಪ್ರಶಾಂತ ವಾತಾವರಣ ಇಲ್ಲ, ಟಾಲರೆನ್ಸ್ ಅನ್ನೋದು ಇಲ್ಲ, ಸಹನ ಇಲ್ಲ, ಗೊಂದಲ ಇದೆ, ಅಶಾಂತಿ ಇದೆ, ಹಿಂಸೆ ಇದೆ. ಮೊದಲಾಗಿ ಹಿಂಸೆ ಅನ್ನೋದು ಹೆಚ್ಚು ಕಾಣಿಸ್ತಾ ಇದೆ. ಜನರು ಸುಖವಾಗಿ ಇರುವಂತಹ ಒಂದು ಪರಿಸ್ಥಿತಿ ನಮಗೆ ಕಾಣಿಸ್ತಾ ಇಲ್ಲ. ಎಲ್ಲಿ ಹೋದ್ರೂ ಕೂಡ ಅಶಾಂತಿ. ನ್ಯೂಸ್ ಪೇಪರ್ನಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಪ್ರತಿಯೊಂದಾದ್ರೂ ಕೂಡ ಏನೋ ಒಂದು ಗೊಂದಲ, ಸಂಘ ವಿದ್ರೋಹಗಳ ಚರ್ಯಗಳೇ ಹೆಚ್ಚಾಗಿವೆ. ಮತ್ತೆ ಈ ಒಂದು ದುರ್ಬಲ ಜೀವನ ಮತ್ತು ಈ ಒಂದು ಶಾಂತಿ ರಹಿತ ಜೀವನ, ಸಂಸ್ಕಾರ ರಹಿತ ಜೀವನ, ಸತ್ಯದಿಂದ ದೂರ ಇದ್ದ ಜೀವನ, ಏನು ಇದು ಅಂತ ನಾವು ಒಂದ್ಸಲ ತಿಳಿದಾಗ ನಮಗೆ ಗೊತ್ತಾಗುತ್ತೆ. ಈ ಒಂದು ಶಾಂತಿ ಜೀವನಕ್ಕೆ ಪ್ರಧಾನ ಕಾರಣವಾದಂತಹ ನಮ್ಮ ಮನಸ್ಸನ್ನು ನಾವು ನಮ್ಮ ಅಧೀನದಲ್ಲಿ ಇಟ್ಕೊಂಡಿಲ್ಲ. ನಮ್ಮ ಮನಸ್ಸಿಂದ ನಮಗೆ ಮುಕ್ತಿ ಇನ್ನೂ ಬಂದಿಲ್ಲ. ಮನಸ್ಸು ಅನ್ನುವುದು ಚಂಚಲತೆ ಎಲ್ಲರಿಗೂ ಗೊತ್ತು. ನೋಡಿದ್ದೆಲ್ಲ ಬೇಕು ಬೇಕು ಅನ್ನುವ ಚಟ, ಯಾವುದು ನೋಡಿದ್ರೆ ಅದ ಹಿಂದೆ ಹೋಗುವಂತಹ ಚಟ, ಒಳ್ಳೆಯದು ಅಲ್ಲದ್ದು ಗೊತ್ತಿಲ್ಲದೆ ಪರಿಸ್ಥಿತಿ, ಯಾಕಡೆ ಹೋಗಬೇಕು ಯಾಕಡೆ ಬೇಡ ತಿಳಿದೇ ಇರುವಂತಹ ಪರಿಸ್ಥಿತಿ, ಸರಿಯಾದ ಪರಿಜ್ಞಾನ ಇಲ್ಲದ ಪರಿಸ್ಥಿತಿ ಜನರಲ್ಲಿ ಈ ಒಂದು ಕಷ್ಟವನ್ನು ಉಂಟು ಮಾಡುತ್ತಾ ಇದೆ. ಅದಕ್ಕೆ ನಮಗೆ ಇನ್ನೂ ಸ್ವಾತಂತ್ರ್ಯ ದೇಶಕ್ಕೆ ಬಂತು ಆಗಲಿ, ವ್ಯಕ್ತಿಗತವಾಗಿ ಬಂದಿಲ್ಲ. ನಮ್ಮ ಮನಸ್ಸನ್ನು ನಮ್ಮ ಅಧೀನದಲ್ಲಿ ಇಟ್ಕೊಳ್ಳಲು ಸಾಧ್ಯವಾಗಲಿಲ್ಲ. ಅದರ ಕಾರಣದಿಂದ ನಮ್ಮ ಮನಸ್ಸು ಗೊಂದಲಕ್ಕೆ ನಾವು ಒಳಗಾಗ್ತಾ ಇದ್ದೀವಿ. ಈ ಒಂದು ಮನಶ್ಚಂಚಲತೆಯನ್ನು ತೆಗೆದು ಹಾಕಿ ಮನಸ್ಸನ್ನು ನಮ್ಮ ಅಧೀನದಲ್ಲಿ ಇಟ್ಟುಕೊಳ್ಳಬೇಕು ಅಂದಾಗ ನಮ್ಮ
ಬ್ರಹ್ಮರ್ಷಿ ಪತ್ರಿಜಿಯವರು ನಮಗೆ ಕೊಟ್ಟಿದ್ದಂತಹ ಈ ಮಾರ್ಗ ಏನಪ್ಪ ಅಂದರೆ ಧ್ಯಾನ ಮಾರ್ಗವನ್ನು ಅವಲಂಬಿಸಲೇಬೇಕು ಅನ್ನುವುದು ನಾವು ಮುಂದೆ ಹಾಕ್ಕೊಂಡು ಹೋಗಲೇಬೇಕು. ಈ ದಿನ ಅದು ಅತ್ಯವಶ್ಯಕ. ವೇದಗಳ ಕಾಲದಿಂದ ಕೂಡ ಸಂಪ್ರಾಪ್ತವಾಗಿದ್ದಂತಹ ಈ ಬುದ್ಧಿ, ಈ ಒಂದು ಯೋಗ ಮಾರ್ಗ, ಈ ಒಂದು ಧ್ಯಾನ ಮಾರ್ಗ ನಾವೆಲ್ಲರೂ ಕೂಡ ಮರೆತು ಹೋಗಿದ್ದೀವಿ. ಕಾರಣಗಳು ಹೆಚ್ಚು ಇರಬಹುದು, ಆದರೆ ಇವತ್ತಿನ ದಿನ ಪುನಃ ಅದನ್ನು ನಮ್ಮ ಕೈ ಕೊಟ್ಟಿದ್ದಂಥ ಮಹಾನುಭಾವ, ವಿಶ್ವಗುರು ಆಗಿದ್ದಂಥ ಬ್ರಹ್ಮರ್ಷಿ ಪತ್ರಿಜಿಯವರಿಗೆ ಎಷ್ಟು ಕೋಟಿ ಕೋಟಿ ನಮಸ್ಕಾರಗಳು ಹೇಳಿದ್ರು ಕೂಡ ಸಾಲಲ್ಲ. ಅವರ ಒಂದು ಈ ಒಂದು ಮುತ್ತಿನಂತ ಧ್ಯಾನ ಮಾಡಿ ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ನೋಡಿದ್ರ ಅಸಲು ಮುಕ್ತಿ ಅಲ್ಲಿದೆ. ದೇಶಕ್ಕೆ ಮುಕ್ತಿ ಬಂತು, ಬಹಳ ಸಂತೋಷ. ನಮ್ಮಿಂದ ನಮಗೆ ಮುಕ್ತಿ ಬರಬೇಕು ತಾನೆ. ನಮ್ಮ ಮನಸ್ಸನ್ನು ನಮ್ಮ ಅಧೀನದಲ್ಲಿ ಇಟ್ಕೊಳ್ಬೇಕು ತಾನೆ. ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು. ನಮ್ಮ ಇಂದ್ರಿಯಗಳ ಪ್ರಹಾರಕ್ಕೆ ನಾವೆಲ್ಲ ಒಳಗಾಗ್ತಾ ಇದ್ದೀವಿ. ಆ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದು ಬೇಕು ಇದು ಬೇಕು ಅನ್ನೋ ಚಟದಿಂದ ಮಾನವರು ದಾರಿ ತಪ್ಪಿ ಹಿಂಸಾ ಮಾರ್ಗಕ್ಕೆ ಒಳಗಾಗ್ತಾ ಇದ್ದಾರಲ್ಲ. ಈ ಒಂದು ಪರಿಸ್ಥಿತಿಯನ್ನು ಸರಿ ಮಾಡಬೇಕು ಅಂದಾಗ, ಈ ಒಂದು ಭಾರತ ದೇಶ ಶಾಂತಿ ಸೌಭಾಗ್ಯಗಳಿಂದ ಇರಬೇಕು ಅಂದಾಗ, ಅತ್ಯಂತವಾದಂತಹ ವ್ಯಕ್ತಿಗತ ಮುಕ್ತಿ ಬರಬೇಕಂದಾಗ ನಮಗೆ ಬೇಕಾಗಿದೆ ಧ್ಯಾನ ಮಾರ್ಗ ಅನ್ನೋದು ಮತ್ತೆ ನಾವು ಪುನಃ ಎಲ್ಲರ ಜನರಕ್ಕೆ ತಿಳಿಸಿ ಧ್ಯಾನ ವ್ಯಾಪ್ತಿಗೆ ಅತ್ಯಂತ ಶ್ರಮಪಟ್ಟು ಪ್ರಪಂಚಕ್ಕೆ ಧ್ಯಾನದ ಸಂದೇಶ ನೀಡಲಿಕ್ಕೆ ಇವತ್ತಿನ ದಿನ ನಾವು ಕಂಕಣಬದ್ಧರಾಗೋಣ. ಮುಂದೆ ಹೆಜ್ಜೆ ಹಾಕೋಣ. ಧ್ಯಾನ ವ್ಯಾಪ್ತಿಗೆ ಕೆಲಸ ಮಾಡೋಣ. ಈ ಒಂದು PSSM ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ನಲ್ಲಿರುವಂತಹ ಅಮೋಘವಾದಂತಹ ಸಂದೇಶ, ಧ್ಯಾನ ಮಾರ್ಗ ಮತ್ತು ಶಾಕಾಹಾರ ಮಾರ್ಗ ಮತ್ತು ಪಿರಮಿಡ್ಸ್ ಶಕ್ತಿಗಳ ಉಪಯೋಗ, ಇವೆಲ್ಲ ಕೂಡ ನಾವು ಕೈ ಹಿಡಿದು ಅದರ ಸಂತೋಷವನ್ನು, ಅದರ ಲಾಭಗಳನ್ನು ನಾವು ಹೊಂದೋಣ. ಆ ಲಾಭಗಳನ್ನು ನಾವು ಅಲ್ಲದೆ ನಮ್ಮ ಮಿತ್ರರೆಲ್ಲರೂ ಕೂಡ ಸೇರಲು ನಾವು ಅವರಿಗೆ ಸಮಾಚಾರ ನೀಡೋಣ. ಪ್ರಪಂಚವೇ ಧ್ಯಾನಮಯ ಮಾಡೋಣ ಅನ್ನುವಂತಹ ಒಂದು ಕರ್ತವ್ಯವನ್ನು ಇವತ್ತಿನ ದಿನ ನಾವು ಮತ್ತೆ ಪುನಃ ನೆನಪಿಗೆ ತಂದುಕೊಂಡು ನಮ್ಮನ್ನು ಪುನಃ ಅಂಕಿತರಾಗಬೇಕು ಈ ದೇಶಕ್ಕೆ ಅನ್ನುವುದು. ಆಗ ವ್ಯಕ್ತಿಗತ ಸ್ವಾತಂತ್ರ್ಯವು ಕೂಡ ಸಿಕ್ಬಿಟ್ಟು ಅದ್ಭುತವಾದಂತಹ ಶಾಂತಿ ಭಾರತ ದೇಶಕ್ಕೆ ನಾವು ಕಾರಣವಾಗ್ತೀವಿ ಅನ್ನುವಂತಹ ಒಂದು ಸಂದೇಶವನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಳಬೇಕು ಅನ್ನುವ ಮಾತುಗಳನ್ನು ಹೇಳಿ ನನ್ನ ಒಂದು ಈ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಆಗಸ್ಟ್ 15 ಅಂದರೆ ನಮಗೆ ಜ್ಞಾಪಕ ಬರೋದು ಏನು? ಚಿಕ್ಕ ಮಕ್ಕಳಿಂದ ಕೂಡ ಭಾರತ ದೇಶದ ಸ್ವಾತಂತ್ರ್ಯ ದಿನೋತ್ಸವ. ಎಷ್ಟು ಸಂಭ್ರಮಾಚರಣೆಯನ್ನು ನಾವು ಮಾಡ್ಕೊತಾ ಇದ್ದೀವಲ್ಲ. ಚಿಕ್ಕ ವಯಸ್ಸಲ್ಲಿ ಎಷ್ಟು ಅವರು ಚಾಕ್ಲೇಟ್ ಕೊಡ್ತಾರೆ, ಒಂದು ಸ್ವೀಟ್ ಕೊಡ್ತಾರೆ ಅಂತ ಹೇಳಿ ಅಲ್ಲಿ ಹೋಗಿ ಬಾವುಟ ಆರಿಸಿದ ಮೇಲೆ ಅದ್ಭುತವಾಗಿ ಆ ಸ್ವೀಟನ್ನು ತಗೊಂಬಂದು ಖುಷಿಯಾಗಿ ತಿಂತಾಯಿದ್ದು. ಅದೇ ರೀತಿ ನಮಗೆ ಆಧ್ಯಾತ್ಮಿಕ ಜೀವನದಲ್ಲಿ ಕೂಡ ಆ ಸ್ವಾತಂತ್ರ್ಯತೆ ಇದೆಯಾ ಇಲ್ವಾ ಹೇಳಿ? ಆದರೆ ಆಧ್ಯಾತ್ಮಿಕತೆ ಅಂದ್ರೇ ಎಲ್ಲರೂ ಕೂಡ ಏನು ಹೇಳ್ತಾರೆ, ಅದೆಲ್ಲ ದೊಡ್ಡವರಿಗೆ, ಸನ್ಯಾಸಿಗಳಿಗೆ ಆ ಸ್ವಾತಂತ್ರ್ಯತೆ ಇರುತ್ತೆ, ಮಕ್ಕಳಿಗೆ ಅಲ್ಲ ಅಂತ ಕೂಡ ಹೇಳ್ಕೊತಾ ಇರ್ತಾರೆ. ಆದರೆ ಹಿಂದಿನ ಕಾಲದಲ್ಲಿ ಚಿಕ್ಕ ಮಕ್ಕಳಿಗೆ ಕೂಡ ಗುರುಕುಲ ಅನ್ನೋದು ಇರ್ತಾ ಇತ್ತು. ಮತ್ತೆ ಅದು ಆಧ್ಯಾತ್ಮಿಕ ಸ್ವಾತಂತ್ರ್ಯತೆ ಅಲ್ವಾ ಫ್ರೆಂಡ್ಸ್? ನೀವೇ ಹೇಳಿ. ಆದರೆ ಪ್ರತಿಯೊಬ್ಬರಿಗೂ ಕೂಡ ಆಧ್ಯಾತ್ಮಿಕ ಜೀವನ ಅನ್ನೋದು ಇದೆ. ಅಂದರೆ ನಮ್ಮ ನಿತ್ಯ ಜೀವನದಲ್ಲಿ ಆಧ್ಯಾತ್ಮಿಕತ ಸ್ವಾತಂತ್ರ್ಯತೆ ಅನ್ನೋದು ಒಂದಿದೆ. ಅದು ಫ್ರೀ ವಿಲ್ ಅಂತ ಕೂಡ ಅದನ್ನು ನಾವು ಹೇಳ್ತೀವಿ. ಆ ಸ್ವೇಚ್ಛೆ ಅಂತ ಇದೆ, ಆ ಸ್ವಾತಂತ್ರ್ಯತೆ ಇದೆ. ಅದನ್ನೇ ಪತ್ರಿಜಿ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಫ್ರೀ ವಿಲ್ ಅನ್ನೋದು ಪ್ರತಿಯೊಬ್ಬರಿಗೂ ಇದೆ, ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ. ಅಂದರೆ ನಮಗೆ ಧ್ಯಾನದ ಬಗ್ಗೆ, ಅಂದರೆ ಶ್ವಾಸದ ವಿದ್ಯೆ ಬಗ್ಗೆ ಗೊತ್ತಿಲ್ಲದೆ ಇರೋವಾಗ ಗುರುಗಳ ಅವಶ್ಯಕತೆ ಅನ್ನೋದು ನಮಗೆ ಇದೆ. ಆದರೆ ಆ ವಿಷಯ
ತಿಳಿದ ಮೇಲೆ, ಆ ವಿದ್ಯೆಯನ್ನು ಕಲಿತ ಮೇಲೆ ಎಷ್ಟು ಸ್ವಾತಂತ್ರ್ಯತೆಯನ್ನು, ಎಷ್ಟು ಫ್ರೀ ವಿಲ್ ಅನ್ನು ಇದೆ ಅನ್ನೋದು ನಮಗೆ ಪತ್ರಿಜಿ ಅವರು ನೆನಪು ಮಾಡಿಕೊಟ್ಟಿದ್ದಾರೆ. ಅದನ್ನು ಜ್ಞಾಪಿಸ್ಕೊಂಡು ನಾವು ಫ್ರೀ ವಿಲ್ ಅನ್ನೋದು ನಮಗೂ ಇದೆ. ಆಧ್ಯಾತ್ಮಿಕ ಜೀವನದಲ್ಲಿ ತುಂಬ ಕಷ್ಟ ಅಂತ ಹೇಳ್ತಿರ್ತಾರೆ. ಇಲ್ಲ ಫ್ರೆಂಡ್ಸ್, ಆಧ್ಯಾತ್ಮಿಕ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆ ಫ್ರೀ ವಿಲ್ ಅನ್ನೋದು ಇದೆ, ಆ ಸ್ವಾತಂತ್ರ್ಯತೆ ಅನ್ನೋದು ಇದೆ. ಅದಕ್ಕೋಸ್ಕರನೇ ಪತ್ರಿಜಿ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆನೇ ಅನಿಸ್ತದೆ. ಆದರೆ ಪತ್ರಿಜಿ ಇರೋವಾಗ ಗುರುಗಳಿದ್ದಾರೆ, ಆ ಸ್ವೇಚ್ಛೆ ಇದೆ, ಆದ್ರಿಂದ ಅವ್ರು ತಿಳಿಸ್ಕೊಡ್ತಾ ಇದ್ದಾರೆ ಅಂತ ನಾವು ಅನ್ಕೊಂತಾ ಇದ್ವಿ. ಇವಾಗ ಗುರುಗಳು ಇಲ್ಲ, ಮತ್ತೆ ಆ ಸ್ವಾತಂತ್ರ್ಯತೆ ನಮಗಿಲ್ವಾ? ಕಲಿಯೋದಕ್ಕೆ ಅವಕಾಶ ಇಲ್ವಾ? ಕಲಿತಾ ಇದೀವಲ್ಲ. ಅದಕ್ಕೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಅನ್ನೋದು ಆ 3 ಸೂತ್ರಗಳನ್ನು, ತ್ರಿರತ್ನಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದರಿಂದನೇ ನಮಗೆ ಆಧ್ಯಾತ್ಮಿಕ ಜೀವನದಲ್ಲಿ ಕೂಡ ಆ ಸ್ವಾತಂತ್ರ್ಯತೆ ಇದೆ ಅನ್ನೋದು ಮತ್ತೆ ಮತ್ತೆ ನೆನಪು ಮಾಡ್ಕೋಬೇಕು. ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಅಂದ ತಕ್ಷಣ ಆಧ್ಯಾತ್ಮಿಕ ಸ್ವಾತಂತ್ರ್ಯ ಅನ್ನೋದು ಪ್ರತಿದಿನ ಪ್ರತಿ ಕ್ಷಣ ಕೂಡ ನಮಗಿದೆ. ಆದರೆ ವರ್ಷಕ್ಕೊಮ್ಮೆ ಆಚರಣೆ ಮಾಡ್ತೀವಿ ಸ್ವಾತಂತ್ರ್ಯ, ಭಾರತ ದೇಶದ ಸ್ವಾತಂತ್ರ್ಯ ದಿನೋತ್ಸವ. ಆದರೆ ಪ್ರತಿ ಕ್ಷಣ ಪ್ರತಿದಿನ ಕೂಡ ಆ ಫ್ರೀ ವಿಲ್, ಆ ಸ್ವಾತಂತ್ರ್ಯತೆ, ಆ ಸ್ವೇಚ್ಛೆ ಅನ್ನೋದು ನಮ್ಗೆಲ್ಲರಿಗೂ ಕೂಡ ಇದೆ ಸ್ನೇಹಿತರೆ. ಎಲ್ಲರಿಗೂ ಕೂಡ ಪ್ರತಿಯೊಬ್ಬರು ಕೂಡ ಅದನ್ನು ಜ್ಞಾಪಿಸ್ಕೊಂಡು ಆಗಸ್ಟ್ 15 ಆಚರಣೆ ಜೊತೆಗೆ ಪ್ರತಿ ಕ್ಷಣವೂ ಕೂಡ ನಾವು ಇದನ್ನು ಆಚರಣೆ ಮಾಡ್ಕೊತ ಹೋಗೋಣ ಸ್ನೇಹಿತರೆ. ಥ್ಯಾಂಕ್ ಯು. ಪ್ರಪ್ರಥಮವಾಗಿ ನಮಗೆ, ನಮ್ಮ ದೇಶಕ್ಕೆ, ನಮ್ಮ ಜನಗಳಿಗೆ ಸ್ವಾತಂತ್ರ್ಯ ತಂದುಕೊಡಲು ಎಲ್ಲ ಪ್ರಯತ್ನಗಳನ್ನು ಮಾಡಿದಂತಹ, ಅದಕ್ಕಾಗಿ ಬಲಿದಾನ ಮಾಡಿದಂಥ ಸ್ವತಂತ್ರ ಹೋರಾಟಗಾರರಿಗೆ, ಎಲ್ಲ ಹುತಾತ್ಮರಿಗೆ, ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದಂಥ ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ವೈಯಕ್ತಿಕವಾಗಿ ಹಾಗೂ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ನ ಪಿರಮಿಡ್ ಮಾಸ್ಟರ್ಗಳ ಪರವಾಗಿ, ಎಲ್ಲ ವೈದ್ಯರ ಪರವಾಗಿ ತಿಳಿಸಲು ಇಚ್ಛೆಪಡ್ತೀನಿ. ಈ ಸ್ವಾತಂತ್ರ್ಯ ಅಂತಕ್ಕಂಥದ್ದು, ಫ್ರೀಡಮ್ ಅಂತಕ್ಕಂಥದ್ದು ಮಲ್ಟಿ ಡೈಮೆನ್ಷನಲ್, ಒಂದೇ ಡೈಮೆನ್ಷನಲ್ಲಿ ಇಲ್ಲ. ಒಂದು ಫಿಸಿಕಲ್ ಡೈಮೆನ್ಷನ್, ಇನ್ನೊಂದು ಸೈಕಲಾಜಿಕಲ್ ಮೆಂಟಲ್ ಡೈಮೆನ್ಷನ್, ಸ್ಪಿರಿಚುವಲ್ ಡೈಮೆನ್ಷನಲ್ಲಿ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಇವತ್ತಿಗೆ ಸ್ವಾತಂತ್ರ್ಯ ಬಂದು ಹಲವಾರು 77 ವರ್ಷ ಆಯಿತು. 78ನೇ ಈ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ನಾವು ಒಂದು ಅನಾಲಿಸಿಸ್ ಮಾಡಿದರೆ ನಮಗೆ ವೈಯಕ್ತಿಕ ಜೀವನದಲ್ಲಿ ಹಲವಾರು ಸಾಕಷ್ಟು ಸ್ವಾತಂತ್ರ್ಯ ಇದೆ, ಕೌಟುಂಬಿಕ ಜೀವನದಲ್ಲಿ ಸ್ವಾತಂತ್ರ್ಯ ಇದೆ, ಹಾಗೂ ಸಾಮಾಜಿಕ ಜೀವನದಲ್ಲಿ ಸಾಕಷ್ಟು ಸ್ವಾತಂತ್ರ್ಯ ಇದೆ, ಮತ್ತು ನಮ್ಮ ಪ್ರೊಫೆಷನಲ್ ಲೈಫು, ಔದ್ಯೋಗಿಕ ಜೀವನದ ಹಲವಾರು ನಮ್ಮದೇ ಆದಂಥ ಒಂದು ಉದ್ಯೋಗವನ್ನು ಆರಿಸ್ಕೊಳ್ಳುವಂಥ ಸ್ವಾತಂತ್ರ್ಯ ಹಲವಾರು ಇದೆ. ಇದೆಲ್ಲ ಭೌತಿಕ ಪ್ರಪಂಚಕ್ಕೆ ಸಂಬಂಧಪಟ್ಟಂಥ ಸ್ವಾತಂತ್ರ್ಯ. ಅಂದರೆ ಫಿಸಿಕಲ್ ಆ್ಯಂಡ್ ಸೈಕಲಾಜಿಕಲ್ ಮೆಂಟಲ್ ಡೈಮೆನ್ಷನಲ್ಲಿ ಇದೆಲ್ಲ ಬಂದ್ಬಿಡುತ್ತೆ. 4 ಸ್ವಾತಂತ್ರ್ಯಗಳು ಮನಸ್ಸಿಗೆ ಬಂದಿರತಕ್ಕಂಥ ಈ ಲಿಮಿಟೆಡ್ ನಾಲೆಡ್ಜಿಂದ ನಾವು ಈ ವ್ಯವಹರಿಸ್ತಕ್ಕಂಥ ಈ ಸ್ವಾತಂತ್ರ್ಯಗಳು ನಮಗೆ ಇದೆ ಅಂತ ಆಯ್ತು. ಇನ್ನೊಂದು, ಅದೆಲ್ಲ ಮನಸ್ಸಿನ ಆಲೋಚನೆಗಳನ್ನು, ಮನಸ್ಸನ್ನು ಮೀರಿದ ಸ್ವಾತಂತ್ರ್ಯ ಇನ್ನೊಂದಿದೆ, ಅದು ಸ್ಪಿರಿಚುವಲ್ ಡೈಮೆನ್ಷನ್, ಆಧ್ಯಾತ್ಮಿಕ ಸ್ವಾತಂತ್ರ್ಯ. ಮತ್ತು ಹಾಗೂ ಅದಕ್ಕೆ ಆತ್ಮದ ಸ್ವಾತಂತ್ರ್ಯ, ಮನಸ್ಸನ್ನು ಮೀರಿದಂಥ ಸ್ವಾತಂತ್ರ್ಯ. ಅಂದರೆ ಮನಸ್ಸಿನ ಒಂದು ನಾಲೆಜ್ ಏನಿದೆ ಲಿಮಿಟೆಡ್ ನಾಲೆಜ್, ಆದರೆ ಆತ್ಮದ ಸ್ವಾತಂತ್ರ್ಯ, ಆಧ್ಯಾತ್ಮಿಕ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಅದು ಅಗಾಧವಾದಂಥ, ಅದು ಇನ್ಫಿನಿಟಿ, ಅನಂತವಾದದ್ದು. ಸೊ ಇಲ್ಲಿ ನಾವು ಸಮಗ್ರ ಸಂಪೂರ್ಣವಾದಂಥ ಒಂದು ವೆರಿ ಇಂಪಾರ್ಟೆಂಟ್ ಸ್ವಾತಂತ್ರ್ಯ, ಕಂಪ್ಲೀಟ್ ಆಗಿ ಸಮಗ್ರ ಸಂಪೂರ್ಣ ಸ್ವಾತಂತ್ರ್ಯ ಅಂತ ತಿಳ್ಕೋಬೇಕು ಅಂದರೆ ಇದೆಲ್ಲವನ್ನೂ ಸೇರ್ಕೊಂಡಿರ್ತಕ್ಕಂಥದ್ದು. ಅಂದರೆ ವೈಯಕ್ತಿಕ ಸ್ವಾತಂತ್ರ್ಯ, ಕೌಟುಂಬಿಕ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಔದ್ಯೋಗಿಕ ಸ್ವಾತಂತ್ರ್ಯ ಹಾಗೂ ಆಧ್ಯಾತ್ಮಿಕ ಆತ್ಮದ ಸ್ವಾತಂತ್ರ್ಯ ಅಂತಂದು ತಿಳ್ಕೊಬೇಕಾಗತ್ತೆ. ಇನ್ನೂ ಒಂದು ಹೆಚ್ಚಿನ ಅಂಶ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲಿವರೆಗೂ ಭೌತಿಕ ಪ್ರಪಂಚದಲ್ಲಿ ನಮಗೆ ಹಲವಾರು ಸ್ವಾತಂತ್ರ್ಯಗಳು ಒಂದು ದೇಶದಲ್ಲಿ ಯೋಚನೆ ಮಾಡಿದ್ರೆ ಸ್ವಾವಲಂಬನೆ ಅಂತಕ್ಕಂಥ ಎಷ್ಟೋ ಸಾಧಿಸಿದ್ದೀವಿ, ಆತ್ಮನಿರ್ಭರಣೆ ಅಂತಕ್ಕಂಥದ್ದು ಎಷ್ಟೋ ಸಾಧಿಸಿದ್ದೀವಿ. ಆದರೆ ಈ ಆಧ್ಯಾತ್ಮಿಕ ಸ್ವಾತಂತ್ರ್ಯ ಹಲವಾರು ವರ್ಷಗಳಿಂದ ಜನಗಳಿಗೆ ಒಂದು ವಿವೇಚನೆಯಲ್ಲೇ ಇಲ್ಲ. ಆಧ್ಯಾತ್ಮಿಕ ಸ್ವಾತಂತ್ರ್ಯ, ಆತ್ಮದ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಒಂದು ಇತ್ತೆ, ಅದೇ ಉನ್ನತವಾದ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಹಲವಾರು ಜನಗಳಿಗೆ ಅದು ಮರ್ತೋಗಿದೆ. ಕಾರಣ ಏನಪ್ಪ ಅಂದರೆ ನಮ್ಮ ಜೀವನದಲ್ಲಿ ಇಲ್ಲಿವರೆಗೂ ಇರ್ತಕ್ಕಂಥ ಈ ಭೌತಿಕ ಜೀವನದಲ್ಲಿ ಎಷ್ಟೋ ಸ್ವಾತಂತ್ರ್ಯಗಳಿದ್ದರೂ ಸಹ ದುಃಖ ಇದೆ.
ದುಃಖ ಅಂದರೆ ಬೇಸರ ಇದೆ, ಕೊರಗಿದೆ, ಕೊರತೆ ಇದೆ, ಸಂಘರ್ಷ ಇದೆ, ಅಲ್ಲಿ ವಾದ ವಿವಾದಗಳು ಇದೆ, ಕಾಮ ಕ್ರೋಧ ಮದ ಮತ್ಸರ ಲೋಭ ಮೋಹ ಇತ್ಯಾದಿ ಅರಿಷಡ್ಗಳು ಸಮಸ್ಯೆಗಳಿದೆ. ಅದೆಲ್ಲ ಮನಸ್ಸಿನ ಲೆವೆಲಲ್ಲಿ ಆಗ್ತಕ್ಕಂಥ ಒಂದು ಕೆಲಸ ಕಾರ್ಯಗಳು. ನಾವು ಮನಸ್ಸಿನ ಲೆವೆಲಲ್ಲಿ ಮನಸ್ಫೂರ್ತಿಯಿಂದ ಏನು ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಅಂದರೆ ಮಾಡುವಿಕೆ. ಮನಸ್ಸು ಒಳ್ಳೆಯದು ಮಾಡುತ್ತೆ, ಕೆಟ್ಟದ್ದು ಮಾಡುತ್ತೆ, ಒಳ್ಳೆಯದು ಯೋಚನೆ ಮಾಡುತ್ತೆ, ಕೆಟ್ಟದ್ದು ಯೋಚನೆ ಮಾಡುತ್ತೆ, ವ್ಯರ್ಥವಾದನ್ನು ಮಾಡುತ್ತೆ, ಉಪಯೋಗ ಇದ್ದು ಮಾಡುತ್ತೆ, ಉಪಯೋಗ ಇಲ್ಲದ್ದು ಮಾಡುತ್ತೆ. ನಾವು ಹಲವಾರು ಮಾಡುವಿಕೆ ಅಂತ ಇಸ್ ಎ ಡೂಯಿಂಗ್ ಮೋಡ್. ಮಾಡೋದು ಅದು ಮಾಡಬೇಕು, ಇದು ಮಾಡಬೇಕು, ಇನ್ನೂ ಹೆಚ್ಚಿನದು ಮಾಡಬೇಕು. ಪ್ರಾಪಂಚಿಕ ಜೀವನದಲ್ಲಿ ವಸ್ತುಗಳನ್ನು ಇಟ್ಕೋಬೇಕು, ಆ ವಸ್ತು ತರಬೇಕು, ಈ ವಸ್ತು ತರಬೇಕು, ಅದು ಹೊಂದುವಿಕೆ. ಸೊ ಡೂಯಿಂಗ್ ಆ್ಯಂಡ್ ಹ್ಯಾವಿಂಗ್ ಮೋಡಲ್ಲೇ ಇರ್ತೀವಿ. ಅದಕ್ಕೆ ನಮಗೆ ದುಃಖ ಇರುತ್ತೆ, ದ್ವಂದ್ವ ಇರುತ್ತೆ, ಸಂಘರ್ಷ ಇರುತ್ತೆ, ಬೇಸರ, ಕೊರಗು, ಬೇರೆ ಬೇರೆ ಸಮಸ್ಯೆಗಳು ಇರುತ್ತೆ. ನಾವು ದುಃಖ ರಾಹಿತ್ಯದಲ್ಲಿ, ರೋಗ ರಾಹಿತ್ಯದಲ್ಲಿ, ಬಂಧನ ರಾಹಿತ್ಯದಲ್ಲಿ, ಜನ್ಮ ರಾಹಿತ್ಯದಲ್ಲಿ ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಸ್ವಾತಂತ್ರ್ಯದಲ್ಲಿ ಇನ್ನೂ ಒಂದು ಸ್ವಾತಂತ್ರ್ಯ ನಾನು ಹೇಳಿದೆ, ಆಧ್ಯಾತ್ಮಿಕ ಸ್ವಾತಂತ್ರ್ಯ. ಆ್ಯಕ್ಚುಲಿ ಸ್ವಾತಂತ್ರ್ಯ ಅಂದರೆ ಏನು ಅಂದರೆ ಸ್ವ ಪ್ಲಸ್ ತಂತ್ರ. ಸ್ವ ಮೀನ್ಸ್ ಆತ್ಮ, ತಂತ್ರ ಮೀನ್ಸ್ ವಿಧಾನ. ಆತ್ಮದ ವಿಧಾನದಲ್ಲಿ, ಆತ್ಮಜ್ಞಾನದಲ್ಲಿ ನಾವು ಈ ಕೆಲಸಗಳ ಕಾರ್ಯಗಳನ್ನು ಮಾಡುವಿಕೆಯನ್ನು, ಹೊಂದುವಿಕೆಯನ್ನು ಮಾಡಿದರೆ ನಮಗೆ ನಿಜವಾಗಿ ಇನ್ನೊಂದು ಸ್ವಾತಂತ್ರ್ಯ ಇದೆ ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ಹಾಗೂ ಬ್ರಹ್ಮಾಂಡ ನಮಗೆ ಈ ಬ್ರಹ್ಮಶಕ್ತಿ ಕಾನ್ಷಿಯಸ್, ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ನಮಗೆ ಆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಅಂದರೆ ಕನ್ವರ್ಟಿಂಗ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಫ್ರಮ್ ಡೂಯಿಂಗ್ ಹ್ಯಾವಿಂಗ್ ಇಂಟು ಸ್ಟಿಲ್ನೆಸ್ ಆ್ಯಂಡ್ ಸ್ಟಿಲ್ನೆಸ್ ಇಂಟು ಬೀಯಿಂಗ್ನೆಸ್. ಆ ಡೂಯಿಂಗ್ ಮೋಡಿಂದ ಹ್ಯಾವಿಂಗ್ ಮೋಡಿಂದ ನಿಶ್ಚಲ ಸ್ಥಿತಿಗೆ ಬರುವಂಥ ಒಂದು ಸ್ವಾತಂತ್ರ್ಯವನ್ನು, ಟೆಕ್ನಿಕನ್ನು ಎಲ್ಲದೂ ಕೊಟ್ಟಿದ್ದಾನೆ ಪರಮಾತ್ಮ. ಆ ಸ್ಟಿಲ್ನೆಸ್ಸಿಂದ ಇರುವಿಕೆ, ಬೀಯಿಂಗ್ನೆಸ್ ಅಂದರೆ ಆತ್ಮಸ್ಥಿತಿಯಲ್ಲಿ ಜೀವನ ಮಾಡುವಂಥ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಮನಗಂಡ್ರೆ ಈ ಜೀವನದಲ್ಲಿ ನಾವು ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯದಿಂದ ಇರಬಹುದು. ಇಲ್ಲಿ ಒಂದು ಉಪನಿಷದ ವಾಕ್ಯ ನನಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಈ ಕಾರಣ ಏನಪ್ಪ ಅಂದರೆ ನಾವು ಸಂಪೂರ್ಣ ಸಮಗ್ರ ಸ್ವಾತಂತ್ರ್ಯ ಇದೆ ಅಂತಕ್ಕಂಥದ್ದು ಅನುಭವಿಸೋ, ಅದರ ಅನುಭವನ ತಗೊಳಕ್ಕೆ ಯಾಕಾಗಿಲ್ಲ ಅಂದರೆ ಮನಸ್ಸೇ ಕಾರಣ. ಮನ ಏವಂ ಮನುಷ್ಯಾನಂ ಕಾರಣಂ ಬಂಧ ಮೋಕ್ಷಯ. ಬಂಧಾಯ ವಿಷಯ ಸಂಗೋ ಮುಕ್ತೈ ನಿರ್ವಿಷಯಂ ಮನಃ. ಆ ಮನಸ್ಸೇ ಎಲ್ಲದಕ್ಕೂ ಕಾರಣ ಇರೋದ್ರಿಂದ ಯಾವ ಮನಸ್ಸು ವಿಷಯ ಸಂಘದಲ್ಲಿ ಇರುತ್ತೋ ಅದು ಬಂಧನದಲ್ಲಿ ಇರುತ್ತೋ, ಯಾವ ಮನಸ್ಸು ಅದನ್ನು ಮೀರಿ ಇರುತ್ತೋ ಮುಕ್ತೈ ನಿರ್ವಿಷಯ ಮನಃ. ಯಾವ ಮನಸ್ಸಿನಲ್ಲಿ ಅಂದರೆ ನಮಗೆ ಅಗತ್ಯಕ್ಕೆ, ಜೀವನದಲ್ಲಿ ಅಗತ್ಯಕ್ಕೆ ತಕ್ಕಂತೆ ನಾವು ಜೀವನ ಮಾಡುವಿಕೆಯನ್ನು, ಹೊಂದುವಿಕೆಯನ್ನು ಮಾಡಿಕೊಂಡು ಅಗತ್ಯಕ್ಕೆ ಇಲ್ಲದೆ ಇರ್ತಕ್ಕಂಥದ್ದು ನಮಗೆ ಟೈಮ್, ಮನಿ, ಎನರ್ಜಿಯನ್ನು ಈ ಆತ್ಮಾನುಭವಕ್ಕೆ, ಆಧ್ಯಾತ್ಮಿಕ ಜೀವನಕ್ಕೆ ಅಥವಾ ಈ ಆತ್ಮ ಸ್ವಾತಂತ್ರ್ಯಕ್ಕೆ ನಾವು ಒಂದು ಸಾಧನೆಯನ್ನು ಕೊಟ್ಟರೆ, ಸಾಧನೆಯನ್ನು ಮಾಡಿದರೆ ನಾವು ಇದನ್ನೆಲ್ಲ ಮೀರಿ ಆತ್ಮ ಸ್ವಾತಂತ್ರ್ಯವನ್ನು ಪಡಿಬೋದು. ಭಾರತ ಅಂದರೆ ಬಾ ಪ್ಲಸ್ ರಥ್. ಬಾ ಅಂದರೆ ಬೆಳಕು, ರಥ ಅಂದರೆ ಅನ್ವೇಷಣೆ. ವಿ ಆರ್ ದ ಸೀಕರ್ಸ್. ಭಾರತ ಅಂತಕ್ಕಂಥ ಹೆಸರು ಅದಕ್ಕೆ ಬಂದಿರೋದು. ಭಾರತ ಒಂದು ಆಧ್ಯಾತ್ಮಿಕ ತವರೂರು, ಜಗತ್ತಿನಲ್ಲೇ ಒಂದು ಆಧ್ಯಾತ್ಮಿಕ ತವರೂರು. ಆದರೆ ಪರಕೀಯರ ದಾಳಿಯಿಂದ ಆಧ್ಯಾತ್ಮಿಕ ವಿದ್ಯೆ ಅಂತಕ್ಕಂಥದ್ದು, ಧ್ಯಾನ ವಿದ್ಯೆ ಅಂತಕ್ಕಂಥದ್ದು ಎಲ್ಲ ಒಂದು ಗುರುಕುಲ ವಿದ್ಯೆ ಅಂತಕ್ಕಂಥದ್ದು ಅಳಿಸೋಗ್ಬಿಡ್ತು. ನಾವು ಪ್ರಾಪಂಚಿಕ ಜೀವನದಲ್ಲಿ ಆ ಹೊಂದುವಿಕೆ ಮತ್ತು ಮಾಡುವಿಕೆಯನ್ನು ಅದನ್ನೇ ಸರಿ ಮಾಡ್ಕೊಳ್ಳೋಕೆ ಇಷ್ಟು ಹಲವಾರು ದಶಕಗಳೇ ಬೇಕಾಗೋಯ್ತು. ಸೊ ಇನ್ನಾದರೂ ನಾವು ದಯವಿಟ್ಟು ತಿಳ್ಕೊಳ್ಳೋಣ, ಈ ಆಧ್ಯಾತ್ಮಿಕ ಸ್ವಾತಂತ್ರ್ಯ ಅಂದರೆ ಮನಸ್ಸಿಂತ ಮೀರಿರ್ತಕ್ಕಂಥ ಸ್ವಾತಂತ್ರ್ಯ ಒಂದು ಇದೆ ಅಂತಕ್ಕಂಥದ್ದು. ಹಾಯ್ ಮಾಸ್ಟರ್ಸ್, ಎಲ್ಲರಿಗೂ 77ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಈ ಸ್ವತಂತ್ರವನ್ನು ತಂದುಕೊಟ್ಟ ಮಹಾತ್ಮ ಪಿತಾಮಹ ಗಾಂಧೀಜಿಯವರಿಗೆ ನಮ್ಮ ಪಿರಮಿಡ್ ಸೊಸೈಟಿ ವತಿಯಿಂದ ಒಂದು ಸೆಲ್ಯೂಟ್ ಅನ್ನ ಹೊಡೆಯುವುದರ ಮುಖಾಂತರ ನಾವು ಅವರಿಗೆ ನಮನಗಳನ್ನು ಸಲ್ಲಿಸೋಣ. ಹಾಗೆ ಈ ಸ್ವತಂತ್ರ ಹೋರಾಟದ ಚಳವಳಿ ಮಾಡಿದ ಎಲ್ಲ ಮಹಾತ್ಮರಿಗೂ ಸಹಿತ ನಮ್ಮ ಪಿರಮಿಡ್ ಸೊಸೈಟಿ ವತಿಯಿಂದ ನಾವು ಅವರಿಗೆ ಸೆಲ್ಯೂಟ್ ಅನ್ನ ಹೊಡೆದು ಅವರನ್ನ ನಮನಗಳ ಮುಖಾಂತರ ವಂದನೆಗಳನ್ನು ತಿಳಿಸೋಣ. ಮಾಸ್ಟರ್ಸ್, ಇಂದು ಭಾರತ ದೇಶ ಸ್ವತಂತ್ರವಾಗಿ ಇಂದೇ ನಾವು ಭೂಮಿ ಮೇಲೆ ಜೀವಿಸ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಆ ಮಹಾಪುರುಷ ಮಹಾತ್ಮ ಗಾಂಧೀಜಿಯವರು ಅಹಿಂಸಾಯುತವಾದ ಹೋರಾಟವನ್ನ ಮಾಡಿ ಇಂದು ನಮಗೆ ದೇಶದ ಸ್ವಾತಂತ್ರ್ಯ ತಂದುಕೊಟ್ರು. ಅದನ್ನೇ ಪತ್ರಿಜಿಯವರು ಆಧ್ಯಾತ್ಮಿಕತೆಯ ಸ್ವಾತಂತ್ರ್ಯವನ್ನ ತಂದುಕೊಟ್ಟ ಏಕೈಕ ಗುರು ಪತ್ರಿಜಿಯವರು. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಗುರುಗಳು
ವಿಶ್ವದಾದ್ಯಂತ ಭೂಮಿಯ ಮೇಲಿರುವ ಪ್ರತಿಯೊಂದು ಜೀವಿಯು ಸ್ವಾತಂತ್ರ್ಯತೆಯಿಂದ ಜೀವಿಸಬೇಕು ಅಂತ ಆ ಒಂದು ಆಧ್ಯಾತ್ಮಿಕ ಸೂತ್ರವನ್ನ ಈ ಭೂಮಿಗೆ ತಂದುಕೊಟ್ಟ ಮಹಾಗುರುಗಳು, ಮಹಾಚೇತನ, ಮಹಾಶಕ್ತಿ ಪತ್ರಿಜಿಯವರು. ಅಂದ್ರೆ ಸ್ವಾತಂತ್ರ್ಯತೆ ಅಂದ್ರೆ ಏನು? ಹಾಗಾದ್ರೆ ಸ್ವಾತಂತ್ರ್ಯತೆ ಅಂದ್ರೇನೆ ಆಧ್ಯಾತ್ಮಿಕತೆ, ಆಧ್ಯಾತ್ಮಿಕತೆ ಅಂದ್ರೇನೆ ಸ್ವಾತಂತ್ರ್ಯತೆ. ಅಂದ್ರೆ ಆಧ್ಯಾತ್ಮಿಕತೆಯ ಸ್ವಾತಂತ್ರ್ಯತೆ ಅಂದ್ರೆ ಜ್ಞಾನೋದಯದಿಂದ ತುಂಬಿದ ಸ್ವತಂತ್ರತೆ. ಹಾಗಾದ್ರೆ ಸ್ವತಂತ್ರತೆ ಅಂದ್ರೆ ಏನು? ಫಸ್ಟ್ ಸ್ವತಂತ್ರತೆ ಅಂದ್ರೆ ಯಾರು ಯಾರಿಗೂ ಅವಲಂಬನೆ ಆಗದಿರುವುದು, ಅವಲಂಬಿತವಾಗದಿರುವುದೇ ಸ್ವತಂತ್ರತೆ. ಯಾರಿಗೂ ಯಾರು ಅವಲಂಬನೆ ಇಲ್ಲ, ಇಲ್ಲಿ ಯಾರಿಗೆ ಯಾರು ಗುರು ಇಲ್ಲ, ಯಾರಿಗೆ ಯಾರು ಶಿಷ್ಯರಿಲ್ಲ, ಯಾರು ಪ್ರತಿಯೊಬ್ಬ ವ್ಯಕ್ತಿಯು ಸಹಿತ ವಿಶಿಷ್ಟವಾದ ಜ್ಞಾನವನ್ನ ತೆಗೆದುಕೊಂಡೇ ಈ ಭೂಮಿಯ ಮೇಲೆ ಜನ್ಮ ತಾಳುತ್ತಾನೆ ಎಂದು ಪತ್ರಿಜಿಯವರು ಹೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಒಂದು ಜ್ಞಾನೋದಯದಿಂದ ಕೂಡಿದ ಒಂದು ಕುಟುಂಬ ಇದೆ ಅಂತಂದ್ರೂ ಸಹಿತ ಆ ಜ್ಞಾನೋದಯದಿಂದ ಕೂಡಿದ ಕುಟುಂಬದ ಸದಸ್ಯರೆಲ್ಲರೂ ಅವರದೇ ಆದ ಗುರಿಗಳಿರುತ್ತೆ, ಅವರದೇ ಆದ ಗುಣಗಳಂತೆ ಸ್ವತಂತ್ರರಾಗಿರ್ತಾರೆ. ಅವರದೇ ಆದ ಒಂದು ಗುಣಗಳಿಂದ, ಸಾಧನೆಯಿಂದ ಹಾಗೂ ಆ ಗುರಿಗಳಿಂದ ಸ್ವತಂತ್ರತೆಯನ್ನು ಪಡೆದು ಸಾಧನೆ ಮಾಡುತ್ತಾರೆ. ಹಾಗಾಗಿ ಕುಟುಂಬದಲ್ಲಾಗಲಿ ಅವಲಂಬನೆ ಅನ್ನೋದು ಇರಬಾರ್ದು. ಅಂದ್ರೆ ದೊಡ್ಡವರು ಹೇಳಿದ್ದನ್ನ ನೀನು ಇದೇ ಹೇಳು, ಇದೇ ಮಾಡು, ಹೀಗೆ ನಡಿ ಅಂತ ಚಿಕ್ಕ ಮಕ್ಕಳಿಗೆ ಆ ಒಂದು ಒತ್ತಡ ಇರಬಾರ್ದು ಅಂತ ಪತ್ರಿಜಿಯವರು ಹೇಳ್ತಾರೆ. ಸಣ್ಣ ವಯಸ್ಸಿರುವಾಗಲೇ ಈ ಸ್ವತಂತ್ರತೆಯನ್ನ ಅವರಿಗೆ ತಿಳಿಸ್ಕೊಡ್ಬೇಕು. ನಿನಗೆ, ನಿನ್ನ ಮನಸ್ಸಿಗೆ, ನಿನ್ನ ನಿಜವಾಗ್ಲೂ ನೀನು ಸಾಧನೆ ಮಾಡಬೇಕು ಅನ್ನೋ ನಿನಗೆ ಆಸೆ ಇದ್ರೆ ನಿನ್ನ ಇಷ್ಟದಂತೆ ನೀನು ಮಾಡು, ಅದಕ್ಕೆ ನಾವು ನೆರವಾಗ್ತೀವಿ, ದೊಡ್ಡವರಾದ ನಮ್ಮ ಅನುಮತಿ ಇದೆ ಎಂದು ತಿಳಿಸಿಕೊಡ್ಬೇಕು ನಾವು. ಸೊ ಅದನ್ನ ಪತ್ರಿಜಿಯವರು ತಿಳಿಸಿದರು. ಆಕ್ಚುಲಿ ನಮ್ಮ ಪಿರಮಿಡ್ ಸೊಸೈಟಿಯಲ್ಲಿ ಇರುವುದೇ ಸ್ವತಂತ್ರತೆ. ಇಂದು ಭೂಮಿಯ ಮೇಲೆ ಯಾವ ಒಂದು ಗುರು ಕೊಡದೇ ಇರೋ ಅದ್ಭುತವಾದ ಕಾಣಿಕೆ ಕೊಟ್ಟಿರೋ ಗುರು ಅಂದ್ರೆ ಪತ್ರಿಜಿಯವರು. ಆ ಕಾಣಿಕೆ ಏನು ಅಂದ್ರೆ ಸ್ವಾತಂತ್ರ್ಯತೆ. ಹಾಗಾಗಿ ಅದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿರುವುದು ಅದೇ ಮಾಸ್ಟರ್ಸ್, ಉದ್ಧರೇಧಾತ್ಮನಾತ್ಮಾನಾಂ ಆತ್ಮಾನ ಮಮ ಸಾಧಯಾತ್ ಆತ್ಮವಿ ಆತ್ಮನು ಬಂಧು ಅಂತ. ಅಂದ್ರೆ ಯಾರಿಗೆ ಯಾರೂ ಗುಲಾಮರಲ್ಲ, ಯಾರಿಗೆ ಯಾರೂ ಶತ್ರುರಲ್ಲ, ಯಾರಿಗೆ ಯಾರೂ ಮಿತ್ರರಲ್ಲ. ಸ್ವ ಇಚ್ಛೆಯಂತೆ ನಮ್ಮ ಜೀವನವನ್ನ ನಾವೇ ಸೃಷ್ಟಿಸಿಕೊಂಡು ಈ ಭೂಮಿಗೆ ಬಂದು ಆ ಜ್ಞಾನವನ್ನ ತೆಗೆದುಕೊಂಡು ಈ ವಿಶ್ವಕ್ಕೆ ವಿಶಿಷ್ಟವಾದ ಕೊಡುಗೆಯನ್ನ ಕೊಟ್ಟು ಹೋಗಲಿಕ್ಕೆ ನಾವು ಬಂದಿದ್ದೇವೆ. ಹಾಗಾಗಿ ಇಲ್ಲಿ ನಮ್ಮನ್ನ ನಾವೇ ಉದ್ಧರಿಸಿಕೊಳ್ಳಬೇಕು, ನಮಗೆ ನಾವೇ ಮಾಸ್ಟರ್ಗಳು. ಅದಕ್ಕೆ ಪತ್ರಿಜಿಯವರು ಯಾವಾಗಲೂ ಮೈ ಡಿಯರ್ ಮಾಸ್ಟರ್, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂತ ಸಂಬೋಧನೆ ಮಾಡ್ತಾ ಇದ್ರು. ಹಾಗಾಗಿ ಭೂಮಿಯ ಮೇಲಿರುವ ಪ್ರತಿಯೊಂದು ಮೂಕ ಜೀವಿ, ಪ್ರಾಣಿ, ಪಕ್ಷಿಗಳಿಗೂ ಅವುಗಳ ಸ್ವತಂತ್ರದಿಂದ ಜೀವಿಸಲು ಬಿಡಬೇಕು. ಪ್ರತಿಯೊಂದು ಚರಾಚರ ಜೀವರಾಶಿಗಳಲ್ಲಿ ಭಗವಂತ ಇದ್ದಾನೆ. ಹಾಗಂದ್ಮೇಲೆ ಅವರ ಒಂದು ಸ್ವತಂತ್ರತೆಯನ್ನ ಕಳೆದುಕೊಳ್ಳಲು ನಮಗೆ ಯಾವುದೇ ತರನಾದ ಅಧಿಕಾರ ಇಲ್ಲ. ಅದನ್ನೇ ಆಧ್ಯಾತ್ಮಿಕತೆ ಅಂದ್ರೆ ಸಾರುವುದು ಅಂತ ಹೇಳಿದ್ರು ಪತ್ರಿ. ಸಾರುವುದು ಅಂದ್ರೆ ನಾವಿವತ್ತು ಪಿರಮಿಡ್ ಸೊಸೈಟಿಯಲ್ಲಿ ಏನ್ ಮಾಡ್ತಾ ಇದ್ದೀವಿ, ಸಸ್ಯಾಹಾರ ರ್ಯಾಲಿಗಳು ಘೋಷಣೆಯಿಂದ ಅವುಗಳಿಗೆ ಸ್ವತಂತ್ರ ಕೊಡ್ರಿ, ಸ್ವತಂತ್ರ ಕೊಡ್ರಿ ಅಂತಾನೆ ನಾವು ಈ ರ್ಯಾಲಿಗಳನ್ನ ಮಾಡ್ತಾ ಇರೋದು, ಜಾಥಾಗಳನ್ನ ಮಾಡ್ತಾ ಇರೋದು. ಸೊ ಹಾಗಾಗಿ ಪತ್ರಿಜಿಯವರು ಭೂಮಿಯ ಮೇಲಿರುವ ಪ್ರತಿಯೊಂದು ಜೀವಿಯೂ ಈ ಒಂದು ಅರಿವಿನಿಂದ ಕೂಡಿದ, ಅಂದ್ರೆ ಜ್ಞಾನೋದಯದಿಂದ ಕೂಡಿದ ಆಧ್ಯಾತ್ಮಿಕ ಸ್ವಾತಂತ್ರ್ಯತೆಯನ್ನ ಪಡೆದು ಈ ಭೂಮಿಗೆ, ಈ ವಿಶ್ವಕ್ಕೆ ನಮ್ಮದೇ ಆದ ವಿಶಿಷ್ಟವಾದ ಕೊಡುಗೆಯನ್ನ ಕೊಟ್ಟು ಜನ್ಮ ಸಾರ್ಥಕವಾದ ಜನ್ಮಗಳನ್ನ ರೂಪಿಸಿಕೊಳ್ಳ್ರಿ ಅಂತಂತ ಆ ಕಾರಣದಿಂದಲೇ ಸ್ವತಂತ್ರತೆಯನ್ನ ಕೊಟ್ಟು ಹೋಗಿದ್ದಾರೆ. ನಾವು ಸಹಿತ ಮಾಸ್ಟರ್ಸ್, ನಾವೆಲ್ಲರೂ ಸ್ವತಂತ್ರರಾಗಿ ಅರಿವಿನಿಂದ, ಅಂದ್ರೆ ಜ್ಞಾನೋದಯದಿಂದ ಕೂಡಿದ ಸ್ವತಂತ್ರತೆಯನ್ನ ಪಡೆದುಕೊಂಡು, ತಿಳಿದುಕೊಂಡು, ಜೀವನದಲ್ಲಿ ಅಳವಡಿಸಿಕೊಂಡು ವಿಶಿಷ್ಟವಾದ ಕೊಡುಗೆಯನ್ನ ಕೊಟ್ಟು ನಾವು ಈ ಉಸಿರು ಬಿಡೋಣ. ಹಾಗೆ ನಮ್ಮ ಸಹ ಜೀವಿಗಳು ಸಹಿತ ಅವುಗಳ ಸ್ವತಂತ್ರವನ್ನ ಅವುಗಳಿಗೆ ಸಂಪೂರ್ಣವಾಗಿ ಕೊಟ್ಟು ಆನಂದದಿಂದ ಅವು ಜೀವನ ಸಾಗಿಸಲಿಕ್ಕೆ ಬಿಡೋಣ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲರೂ ಸ್ವತಂತ್ರವಾಗಿರೋಣ. ಯಾರ ಮೇಲೆ ಯಾರು ಅವಲಂಬನೆ ಆಗುವುದು ಬೇಡ, ಮಾತ್ರ ಬೇಡ ಮಾಸ್ಟರ್ಸ್. ಪ್ರತಿಯೊಬ್ಬರಲ್ಲೂ ಅದ್ಭುತವಾದ ಜ್ಞಾನವಿದೆ, ಶಕ್ತಿ ಇದೆ ಅಂತ ಪತ್ರಿಜಿಯವರು ಹೇಳ್ತಾ ಇದ್ದಾರೆ. ನಾವೆಲ್ಲ ಇವಾಗ ನೋಡ್ತಾ ಇದ್ದೀವಿ. ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಈ 77ನೇ ವರ್ಷದ
ಆಗಸ್ಟ್ 15ರಂದು 1947ರಂದು ನಮಗೆ ಸ್ವಾತಂತ್ರ್ಯ ಸಿಕ್ತು. ಹಾಗಾಗಿ ಈ ವರ್ಷ ನಾವು 77ನೇ ದಿನದ ಸಂಭ್ರಮಾಚರಣೆಯನ್ನ ಆಚರಿಸಿಕೊಳ್ಳುತ್ತಾ ನಾವೆಲ್ಲರೂ ಸ್ವತಂತ್ರವಾಗಿ ಜೀವಿಸೋಣ, ನಮ್ಮ ಸಹಜೀವಿಗಳನ್ನು ಸ್ವತಂತ್ರವಾಗಿ ಜೀವಿಸಲು ಬಿಡೋಣ ಅಂತ ಹೇಳ್ತಾ, ಇದುವರೆಗೂ ನನಗೆ ಈ ಒಂದು ಆಧ್ಯಾತ್ಮಿಕತೆಯ ಸ್ವಾತಂತ್ರ್ಯತೆಯನ್ನ ತಿಳಿಸಲು ಅನುವು ಮಾಡಿಕೊಟ್ಟ ನಮ್ಮ PMC ತಂಡದ ವಾಹಿನಿಯ ಎಲ್ಲಾ ನನ್ನ ಆತ್ಮ ಬಂಧುಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಥ್ಯಾಂಕ್ ಯು. ನಮ್ಮ ಭಾರತ ದೇಶದಲ್ಲಿ ಪ್ರತಿ ವರ್ಷವೂ ಸಹ ಆಗಸ್ಟ್ 15ರಂದು ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಈ ಸ್ವತಂತ್ರ ದಿನಾಚರಣೆ ದಿನವನ್ನು ಬ್ರಿಟಿಷರ ಆಳ್ವಿಕೆಯಿಂದ ನಮ್ಮ ಭಾರತ ದೇಶ 1947ರ ಆಗಸ್ಟ್ 15ರಂದು ಬಿಡುಗಡೆ ಹೊಂದಿ ಸ್ವಾತಂತ್ರ್ಯ ಪಡೆದ ಐತಿಹಾಸಿಕ ದಿನ. ಇದರ ನೆನಪಿಗಾಗಿ ನಾವು ಈ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತದೆ. ಇಂದು ನಾವುಗಳು 78ನೇ ಸ್ವಾತಂತ್ರ್ಯೋತ್ಸವದ ದಿನವನ್ನು ಸಂಭ್ರಮದಿಂದ, ಸಡಗರದಿಂದ, ಉತ್ಸಾಹದಿಂದ ದೇಶಾದ್ಯಂತ ಪ್ರತಿ ಮನೆಯ ಮೇಲೆ ತ್ರಿವರ್ಣ ಧ್ವಜ ಹಾರಿಸುವುದರ ಮೂಲಕ ಆಚರಿಸುತ್ತಿದ್ದೇವೆ. ಆದ್ದರಿಂದ ನಮ್ಮ ಭಾರತ ದೇಶದ ಸಮಸ್ತ ಜನರಿಗೂ ಈ 78ನೇ ಸ್ವಾತಂತ್ರ್ಯೋತ್ಸವದ ದಿನದ ಶುಭಾಶಯಗಳನ್ನು ಕೋರುತ್ತೇನೆ. ಈ ಸ್ವಾತಂತ್ರ್ಯವು ಸುಮಾರು 200 ವರ್ಷಗಳ ಸುದೀರ್ಘ ಮತ್ತು ಕ್ರಾಂತಿಕಾರಿ ಹೋರಾಟದ ಫಲ. ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯಂತಹ ವ್ಯಕ್ತಿಯ ನೇತೃತ್ವದ ಅಹಿಂಸಾತ್ಮಕ ಹೋರಾಟದಿಂದ ಮತ್ತು ಕ್ರಾಂತಿಕಾರಿ ಹೋರಾಟದಿಂದ ಮತ್ತು ಈ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಾದ ಮಹಾತ್ಮ ಗಾಂಧೀಜಿ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ವಲ್ಲಭಾಯ್ ಪಟೇಲ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಬಾಲ್ ಗಂಗಾಧರ್ ತಿಲಕ್, ಜವಾಹರ್ಲಾಲ್ ನೆಹರು ಮುಂತಾದವರಲ್ಲಿ ಎಲ್ಲರಲ್ಲಿ ಅನೇಕರು ಪ್ರಾಣತ್ಯಾಗ ಮತ್ತು ಜೀವನ ತ್ಯಾಗಗಳಿಂದ ನಮಗೆ ಈ ಸ್ವಾತಂತ್ರ್ಯ ಸಿಕ್ಕಿದೆ. ಅದನ್ನು ನಾವು ಇವುಗಳೆಲ್ಲ ಇಂದು ಆರಾಮವಾಗಿ ಈ ಸ್ವಾತಂತ್ರ್ಯವನ್ನು ಅನುಭವಿಸುತ್ತಿದ್ದೇವೆ. ಈ ನಮ್ಮ ಸ್ವತಂತ್ರ ಹೋರಾಟಗಾರರ ಮತ್ತು ಈ ಸ್ವತಂತ್ರದ ಹೋರಾಟಗಾರರು ಈ ಸ್ವತಂತ್ರದ ಪರಿಪೂರ್ಣತೆಗಾಗಿ ಮತ್ತು ಅವರ ಆಶಯಗಳ ಮತ್ತು ತತ್ವಗಳ ಸಾಕಾರಕ್ಕಾಗಿ ರೂಪಿಸಿದ ಫಲವೇ ನಮ್ಮ ಸಂವಿಧಾನ. ಅದರಿಂದ ನಮ್ಮ ಭಾರತವನ್ನು ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಸ್ಥಾಪಿಸಲಾಯಿತು. ಇದು ನಮಗೆ ಪ್ರಜಾಪ್ರಭುತ್ವ, ಸಮಾನತೆ, ಭಾತೃತ್ವ ಮತ್ತು ಸಾಮಾಜಿಕ ನ್ಯಾಯ ಎಂಬ ತತ್ವಗಳ ಅಡಿಯಲ್ಲಿ ನಮ್ಮ ಜೀವನ ವಿಧಾನವನ್ನು ರೂಪಿಸಿಕೊಂಡು ಪ್ರಬುದ್ಧ ಭಾರತ ನಿರ್ಮಾಣ ಮಾಡಬೇಕೆಂಬುದು ನಮ್ಮ ಈ ಎಲ್ಲ ಸ್ವತಂತ್ರ ಹೋರಾಟಗಾರರ ಮತ್ತು ಅಂದಿನ ರಾಷ್ಟ್ರೀಯ ನಾಯಕರ ಆಶಯ ಮತ್ತು ಪರಮ ಗುರಿಯಾಗಿದೆ. ಆದರೆ ನಾವುಗಳು ನಮ್ಮ ಈ ಸ್ವತಂತ್ರ ಹೋರಾಟಗಾರರ ಮತ್ತು ಸಂವಿಧಾನದ ಮೂಲ ಆಶಯ ಮತ್ತು ಗುರಿಗಳನ್ನು ಗಾಳಿಗೆ ತೂರಿ ಸ್ವಾರ್ಥಪರರಾಗಿ, ಸಂಕುಚಿತರಾಗಿ, ಅನೇಕ ಮೌಢ್ಯಗಳ, ಅಜ್ಞಾನದ, ಅಂಧಕಾರದ ಬದುಕಿನ ಜೀವನದ ಬಲೆಯಲ್ಲಿ ಬಿದ್ದು ನಾವು ಭ್ರಷ್ಟಾಚಾರ, ಬಡತನ, ನಿರುದ್ಯೋಗ, ಅನಾರೋಗ್ಯ ಮತ್ತು ಗುಣಮಟ್ಟದ ಶಿಕ್ಷಣದ ಕೊರತೆಯ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವುದು ನಮ್ಮ ದೇಶದ ದುರಂತ. ಈ ನಮ್ಮ ದೇಶವನ್ನು ವಿಕಸಿತ ಭಾರತವನ್ನಾಗಿ ಮಾಡಬೇಕಾದರೆ ಮೊದಲು ಈ ದೇಶದ ರಾಜಕಾರಣಿಗಳು, ಈ ದೇಶದ ಎಲ್ಲ ರಾಜಕಾರಣಿಗಳು ಮತ್ತು ನಮ್ಮ ಎಲ್ಲ ಸ್ವಾಮೀಜಿಗಳು, ಎಲ್ಲ ಚಿಂತಕರು, ಎಲ್ಲ ಹೋರಾಟಗಾರರು, ಎಲ್ಲ ಸಾಮಾಜಿಕ ಸೇವಕರು, ಎಲ್ಲ ಸರ್ಕಾರಿ ಮತ್ತು ಖಾಸಗಿ ನೌಕರರು, ಎಲ್ಲ ಶಿಕ್ಷಕರು, ಎಲ್ಲ ವಕೀಲರು, ಎಲ್ಲ ಡಾಕ್ಟರುಗಳು ಮತ್ತು ಎಲ್ಲ ಪೊಲೀಸ್ ಅಧಿಕಾರಿಗಳು, ಎಲ್ಲ ಇಂಜಿನಿಯರುಗಳು ಹಾಗೂ ಎಲ್ಲ ಮಾಧ್ಯಮಗಳು ಸೇರಿದಂತೆ ಎಲ್ಲರೂ ನಮ್ಮ ನಮ್ಮ ಜಾತಿ, ಕುಲ ಮತ್ತು ನಮ್ಮ ನಮ್ಮ ಮತ ಧರ್ಮಗಳ ಸಂಕುಚಿತ ಭಾವನೆಯ ಸಂಕೋಲೆಗಳ ಗಡಿ ದಾಟಿ ನಮ್ಮ ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥಿಗಳಾಗಿ ನಾವೆಲ್ಲ ಮಾನವರಾಗಿ ಎಲ್ಲರನ್ನೂ ನಮ್ಮ ಹೃದಯ ಸ್ಪರ್ಶದ ಒಳಗಣ್ಣಿನಿಂದ ಎಲ್ಲ ಜನರನ್ನು ದೈವಾನುಸ್ವರೂಪರನ್ನಾಗಿ ಕಂಡು ವಿಶ್ವ ಮಾನವರನ್ನಾಗಿ ಮಾಡಿ ಈ ದೇಶದ ಋಣ ತೀರಿಸೋಣವೆಂದು ಎಲ್ಲರಲ್ಲೂ ಮನವಿ ಮಾಡಿಕೊಳ್ಳುತ್ತೇನೆ. ಆಧ್ಯಾತ್ಮಿಕತೆ ಮತ್ತು ಸ್ವಾತಂತ್ರ್ಯವನ್ನು ಈ 78ನೇ ಸ್ವಾತಂತ್ರ್ಯೋತ್ಸವದ ದಿನದಂದು ಕುರಿತು ಮಾತನಾಡುವುದಾದರೆ, ಆಧ್ಯಾತ್ಮಿಕತೆ ಮತ್ತು ಸ್ವಾತಂತ್ರ್ಯ ಎರಡೂ ಸಹ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಆಧ್ಯಾತ್ಮಿಕತೆ ಬಿಟ್ಟು ಸ್ವಾತಂತ್ರ್ಯವಿಲ್ಲ, ಸ್ವಾತಂತ್ರ್ಯ ಬಿಟ್ಟು ಆಧ್ಯಾತ್ಮಿಕತೆ ಇಲ್ಲ. ಸ್ವಾತಂತ್ರ್ಯವೆಂದರೆ ಯಾವುದೇ ಒಂದು ಸಾಮ್ರಾಜ್ಯದ ಆಳ್ವಿಕೆಯಿಂದ ಅಥವಾ ಒಂದು ವಸ್ತುವಿನ ಅಥವಾ ಒಬ್ಬ ಸಮೂಹದ ವ್ಯಕ್ತಿಗಳ ಬಂಧನದಿಂದ ಅಥವಾ ಅವಲಂಬನೆಯಿಂದ ಬಿಡುಗಡೆ ಹೊಂದುವುದೇ ಸ್ವಾತಂತ್ರ್ಯ. ಅಂದರೆ ಬಂಧನ ಅಥವಾ ಅವಲಂಬನೆಯಿಂದ ಬಿಡುಗಡೆ ಪಡೆಯುವುದೇ ಸ್ವಾತಂತ್ರ್ಯ ಎನ್ನುತ್ತೇವೆ. ಆಧ್ಯಾತ್ಮಿಕತೆ ಎಂದರೆ ಮಾನವನು ಹುಟ್ಟು ಸಾವುಗಳ ಮತ್ತು ಸುಖ ದುಃಖಗಳ ಬಂಧನದಿಂದ ಅಥವಾ ಅವಲಂಬನೆಗಳಿಂದ ಬಿಡುಗಡೆ ಹೊಂದುವುದೇ ಆಧ್ಯಾತ್ಮಿಕತೆ. ಅಂದರೆ ಯಾವುದರ ಬಂಧನ ಅಥವಾ ಅವಲಂಬನೆ ಇಲ್ಲದೆ ಜೀವನ ನಡೆಸುವುದೇ ಆಧ್ಯಾತ್ಮಿಕ ಜೀವನವೆಂದು ಹೇಳಬಹುದು.
ನಾವುಗಳು ಪರಿಪೂರ್ಣ ಆಧ್ಯಾತ್ಮಿಕರಾಗಬೇಕಾದರೆ ನಮಗೆ ಸ್ವಾತಂತ್ರ್ಯ ಬೇಕು. ಅದೇ ರೀತಿ ನಾವು ಪರಿಪೂರ್ಣ ಸ್ವತಂತ್ರರಾಗಲು ಸಹ ನಮಗೆ ಆಧ್ಯಾತ್ಮ ಬೇಕು. ಆದ್ದರಿಂದ ಆಧ್ಯಾತ್ಮ ಮತ್ತು ಸ್ವತಂತ್ರ ಎರಡೂ ಸಹ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಎಂದು ಹೇಳಬಹುದು. ನಮಗೆ ಶುದ್ಧ ಆಧ್ಯಾತ್ಮಿಕತೆ ಬೋಧಿಸಿದ ಸರಳ ಮತ್ತು ಶ್ರೇಷ್ಠ ಆಧ್ಯಾತ್ಮಿಕ ಗುರುವಾಗಿರುವ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರ ಪ್ರಕಾರ ಈ ಸ್ವಾತಂತ್ರ್ಯ ಮತ್ತು ಆಧ್ಯಾತ್ಮಿಕತೆಗಳ ಅರ್ಥಗಳನ್ನು ಅರ್ಥೈಸಿಕೊಳ್ಳೋಣ. ನಮ್ಮ ಪತ್ರಿಜಿಯವರ ಪ್ರಕಾರ ಆಧ್ಯಾತ್ಮಿಕತೆ ಎಂದರೆ ನಿರ್ಭೀತಿಯಿಂದ ಸ್ವತಂತ್ರವನ್ನು ಬೆಳೆಸಿಕೊಳ್ಳುವುದು ಎನ್ನುತ್ತಾರೆ. ನೀವು ಸ್ವತಂತ್ರರಾಗಬೇಕೆಂದು ಬಯಸಿದಾಗ ನಿಮ್ಮ ಹೊರತಾಗಿ ನೀವು ಯಾವುದೇ ರೀತಿಯ ಅವಲಂಬನೆಗೆ ಒಳಗಾಗಬಾರದು ಎನ್ನುತ್ತಾರೆ. ನೀವು ಇತರರ ಮೇಲೆ ಅವಲಂಬಿತವಾಗಿದ್ದರೆ ಮಾತ್ರ ನೀವು ಪ್ರಾಪಂಚಿಕತೆಯಲ್ಲಿರುತ್ತೀರಾ ಎಂದರ್ಥ. ನೀವು ಎಷ್ಟು ಅವಲಂಬಿತರಾಗಿರುತ್ತೀರೋ ಅಷ್ಟು ಪ್ರಾಪಂಚಿಕರ ಆಗಿರುತ್ತೀರಿ. ಇದರಿಂದ ನಿಮಗೆ ಹೆಚ್ಚು ಹೆಚ್ಚು ಅವಲಂಬಿತರಾಗುವ ಅಭ್ಯಾಸವಾಗಿ ನಿಮ್ಮ ಸ್ವಂತ ಶಕ್ತಿಯನ್ನು ಮರೆತು ಬಿಡುತ್ತೀರಿ. ಆಗ ಶಕ್ತಿಹೀನರು, ಮೂರ್ಖರು, ದುರ್ಬಲರು ಎಂದು ಭಾವಿಸುತ್ತೀರಿ ಎನ್ನುತ್ತಾರೆ. ನಾವು ಸ್ವತಂತ್ರವಾಗಿರಲು ಬಯಸುತ್ತೇನೆ. ನಾನು ಯಾರ ಮೇಲೂ ಅವಲಂಬಿತವಾಗುವುದಿಲ್ಲ. ಆದ್ದರಿಂದ ನೀವು ಔಷಧಿಗಳು, ಪೂಜೆ, ಪಠಣೆ, ಗುರು, ಆಶೀರ್ವಾದ, ಪ್ರಾರ್ಥನೆ ಮುಂತಾದವುಗಳ ಮೇಲೆ ಅವಲಂಬಿತವಾಗಿದ್ದರೆ ನೀವು ಯಾವಾಗಲೂ ಪ್ರಾಪಂಚಿಕತೆಯಲ್ಲಿ ಇರುತ್ತೀರಿ. ಈ ಪೂಜೆ, ಪಠಣೆ, ಪ್ರಾರ್ಥನೆ ಹೆಚ್ಚು ಪ್ರಾಪಂಚಿಕವಾಗಿವೆ. ಅದಕ್ಕಾಗಿಯೇ ಶುದ್ಧ ಆಧ್ಯಾತ್ಮದಲ್ಲಿ ಪೂಜೆ, ಪ್ರಾರ್ಥನೆ, ಆಶೀರ್ವಾದ, ಗುರು, ಪಠಣೆ ಇಂತಹ ಯಾವುದೂ ಇಲ್ಲ ಮತ್ತು ಇವುಗಳ ಅವಲಂಬನೆಯು ಅನ್ನೋದೂ ಇಲ್ಲ. ಅದನ್ನೇ ನಾವು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಯ ಮೂಮೆಂಟಿನಲ್ಲಿ ಪಾಲಿಸುತ್ತಿದ್ದೇವೆ. ನಮ್ಮ PSSMನೊಳಗೆ ಬರುವವರು ಇತರರ ಮೇಲಿನ ತಮ್ಮ ಅವಲಂಬನೆ, ವಸ್ತುಗಳ ಅವಲಂಬನೆ, ವ್ಯಕ್ತಿಗಳ ಅವಲಂಬನೆ, ದೇವರುಗಳ ಮೇಲಿನ ಅವಲಂಬನೆಗಳಿಂದ ಪ್ರತ್ಯೇಕಗೊಳ್ಳಲು ಬಯಸುತ್ತಾರೆ. ಆದ್ದರಿಂದ ನಮಗೆ ಯಾವುದೇ ವಸ್ತುಗಳು, ಔಷಧಿಗಳು, ವೈದ್ಯರು, ಗುರುಗಳು, ದೇವರುಗಳು ಇಲ್ಲ. ಏಕೆಂದರೆ ನಾವು ಜ್ಞಾನೋದಯದ ಅನ್ವೇಷಕರು. ನನಗೆ ಬುದ್ಧರೂ ಬೇಕು. ಬುದ್ಧನು ಜ್ಞಾನೋದಯದ ಅನ್ವೇಷಕ ಎಂದು ನಮ್ಮ ಪತ್ರಿಜಿ ಹೇಳುತ್ತಾರೆ. ಆದ್ದರಿಂದ ನಮ್ಮ PSSMಗೆ ಬಂದವರು ಸ್ವತಂತ್ರರು ಮತ್ತು ಶುದ್ಧ ಆಧ್ಯಾತ್ಮಿಕರಾಗಿರುತ್ತಾರೆಂದು ಈ ಮೂಲಕ ತಿಳಿಸುತ್ತೇನೆ. ಅಲ್ಲದೆ ನಮ್ಮ ಪತ್ರಿಜಿಯ PSSMನ ಆಧ್ಯಾತ್ಮಿಕ ಮಾರ್ಗದಲ್ಲಿ ಇದ್ದವರು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಆಶಯಗಳನ್ನು ಮತ್ತು ನಮ್ಮ ಸಂವಿಧಾನದ ಆಶಯಗಳಾದ ಸಮಾನತೆ, ಸ್ವಾತಂತ್ರ್ಯ, ಭಾತೃತ್ವ, ಸಾಮಾಜಿಕ ನ್ಯಾಯಗಳನ್ನು ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಭಾರತವನ್ನು ವಿಕಸಿತ ಭಾರತವಾಗಿ ಮಾಡುತ್ತಿದ್ದಾರೆ. ಮತ್ತು ವಿಶ್ವಗುರು ಭಾರತ ಮಾಡಲು ದುಡಿಯುತ್ತಿರುವ ಮಾಸ್ಟರ್ಗಳೇ ನಮ್ಮ ಪಿರಮಿಡ್ ಮಾಸ್ಟರ್ಗಳೆಂದು ಹೇಳಬಯಸುತ್ತೇನೆ. ಕೊನೆಯದಾಗಿ ಈ ಧ್ಯಾನ ಏಕೆ ಮಾಡಬೇಕೆಂದರೆ, ನಾನು ಎಂಬುದು ಪ್ರಜ್ಞೆ. ಇದು ರೂಪರಹಿತವಾಗಿದೆ, ನಾಮರಹಿತವಾದ ಈ ಪ್ರಜ್ಞೆಯೇ ವಿಶ್ವದ ಎಲ್ಲ ಅರಿವಿನ ಮತ್ತು ಏಕತ್ವದ ಮೂಲ ಇದೇ ಆಗಿದೆ. ನಮ್ಮ ಎಲ್ಲ ಮತಧರ್ಮಗಳ ಮತ್ತು ಜ್ಞಾನಗಳ ಅಂತಿಮ ಅರಿವು ಕೂಡ ಇದೇ ಆಗಿದೆ. ಈ ಆಧ್ಯಾತ್ಮಿಕತೆಯ ಏಕತ್ವ ಮತ್ತು ಸ್ವತಂತ್ರವನ್ನು ಪಡೆಯಬೇಕಾದರೆ ನಾವು ಧ್ಯಾನ ಮಾಡಬೇಕು. ಈ ಧ್ಯಾನ ಮಾಡಲು ನಮ್ಮ PMC ಚಾನಲನ್ನು ನೋಡಿ ಧ್ಯಾನ ಮಾಡಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.